ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನನ್ನ ಒಡೆಯನು ರಕ್ಷಕನ ಮೋಚಕನ ತಿರುಗಿನ ಬರಲಿರುವ ಮೊದಲಿಂಗನ ಅಂತ ಯೇಸುವಿನಲ್ಲಿ ನಿಮ್ಮ ಹೊಂದಿಸ್ತಾ ಇದ್ದೇನೆ. ದೇವರನ್ನು ಆಶೀರ್ವಾದ ಮಾಡಿ ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೊಡ್ತಾನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓಕೆ, ಸಮಯದಲ್ಲಿ ನೇರವಾಗಿ ನಾವು ದೇವರ ಹತ್ರ ಕಡೆ ಹೋಗೋಣ. ಓದುವಾರ ಪರಿಶುದ್ಧಾತ್ಮ ದೇವರು ನಮಗೊಂದು ಸಂಗತಿಯನ್ನು ತಿಳಿಯಪಡಿಸಿದ್ರು. ಯಾವ ವಿಷಯ ಹತ್ರ ಓದುವಾರ ಯಾವ ವಿಷಯ ಇತ್ತು? ಶೇಖಮರು ಬಂದಿದ್ದಿಲ್ಲ. ಹಲ್ಲೆಲೂಯ. ಓದುವಾರ ಯಾವ ವಿಷಯ ಇತ್ತು ರೀ? ಹಲ್ಲೆಲೂಯ. ಅಕ್ಕಮ್ಮರವರ ಕಡೆ ಹೋದ್ರು ಅನ್ಸುತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮ ದೇವರು ಓದುವಾರ ಯಾವ ವಿಷಯದ ಕುರಿತಾಗಿ ನಮ್ಮ ಸಂಗಡ ಮಾತಾಡಿದರು? ಹಲ್ಲೆಲೂಯ. ನಾವು ನೋಡಿದಂಥವರಾಗಿದ್ದೇವೆ. ನೀವು ಯಾವ ಪಟ್ಟಣದವರು ಆಗಿದ್ದೀರಿ ಎಂಬುದಾಗಿ 2 ಪಟ್ಟಣಗಳ ಕುರಿತಾಗಿ ನಾವು ನೋಡಿದ್ವಿ. ಮೊದಲನೇದಾಗಿ ಯಾವ ಪಟ್ಟಣ? ಯೋನನು ನಿನೇವೆ ಎನ್ನುವಂಥ ಪಟ್ಟಣಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಜನರು ಬದಲಾವಣೆ ಮನಸ್ಸನ್ನು ಹೊಂದಿಕೊಂಡು ಯಥಾರ್ಥವಾಗಿ ದೇವರನ್ನು ಸ್ಮರಿಸಿ ಸೇವಿಸಿ ದೇವರಿಗೆ ನಡೆದುಕೊಂಡ ಕಾರಣಕ್ಕಾಗಿ ದೇವರು ಅವರ ಪಾಪಗಳನ್ನು ಆತನು ಕ್ಷಮಿಸಿ ಅವರಿಗೆ ಮಾಡಬೇಕೆಂಬುದಾಗಿ ನೆನೆಸಿದ್ದ ಕೇಡನ್ನು ಮಾಡಲಾರದೆ ಅವರಿಗೆ ರಕ್ಷಣೆಯನ್ನು ಕೊಟ್ಟ. 2ನೇ ಪಟ್ಟಣದ ಕುರಿತಾಗಿ ನಾವು ನೋಡಿದ್ವಿ. ಸೊದೊಮ ಗೊಮೋರ ಎನ್ನುವಂಥ ಪಟ್ಟಣದವರು ಅವರು ಬದಲಾಗಬೇಕಂತೇಳಿ ಅವ್ರು ಏನು ಮಾಡಲಿಲ್ಲ, ಇಷ್ಟಪಡಲಿಲ್ಲ. ಅವರು ದೇವರು ಸ್ವತಃ ಇಳಿದು ಬಂದು ತನ್ನ ದೂತರನ್ನು ಕಳುಹಿಸಿದಾಗಲೂ ಕೂಡ ಅವರ ಸಂಗಡವೇ ಕೆಟ್ಟ ಕಾರ್ಯ ಮಾಡಬೇಕಂತೇಳಿ ಬಯಸಿದ ಆ ಜನರ ಮೇಲೆ ದೇವರ ಉಗ್ರವಾದಂಥ ಕೋಪ, ಬೆಂಕಿಯ ಒಂದು ಗಂಧಕದ ಒಂದು ಬಾಣಗಳು ಆಕಾಶದಿಂದ ಆ ದೇಶದ ಮೇಲೆ ಸೊದೊಮ ಗೊಮೋರ ಪಟ್ಟಣದ ಮೇಲೆ ಇಳಿದು ಬಂದು ಆ ಪಟ್ಟಣವೆಲ್ಲ ಏನಾಯ್ತು ರೀ, ನಾಶವಾಯಿತು. ನೀತಿವಂತನಾದ ಲೋಟನ ಕುಟುಂಬ ಮಾತ್ರ ಏನಾಯಿತು, ಬದುಕಿ ಉಳಿತು, ಹೊರಗಡೆ ಬಂತು. ಲೋಟನ ಹೆಂಡತಿ ಹಿಂದಕ್ಕೆ ನೋಡಿದ ಕಾರಣಕ್ಕಾಗಿ ಆಕೆ ಉಪ್ಪಿನ ಕಂಬವಾಗಿ ಮಾರ್ಪಾಟ ಆದ್ಲು, ಬದಲಾವಣೆ ಆದ್ಲು. ಆಕೆ ನಿಸ್ಸಾರವಾದಂಥ ಉಪ್ಪಾಗಿ ಮಾರ್ಪಾಟ ಆದ್ಲು. ಯಾಕಂದರೆ ದೇವದೂತನ ದೇವರ ಮಾತಿಗೆ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ. ಪ್ರೇರೆ ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ನಿನೇವೆ ಪಟ್ಟಣದವರು ಯಾವ ರೀತಿಯಾಗಿ ತಿರುಗಿಕೊಂಡ್ರು ನಾವು ಕೂಡ ದೇವರಿಗಾಗಿ ತಿರುಗಿಕೊಳ್ಳುವವರಾಗಬೇಕು. ದೇವರು ನಮಗೋಸ್ಕರವಾಗಿ ಒಂದು ಪಟ್ಟಣವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಅದು ಯಾವುದಾಗಿದೆ ರೀ? ಹೊಸ ಯೆರೂಸಲೇಮ್, ಪರಲೋಕ ಎನ್ನುವಂಥ ಪಟ್ಟಣ. ಆ ಪಟ್ಟಣದಲ್ಲಿ ನಾವು ಸೇರಿಸಲ್ಪಡಬೇಕಾದ್ರೆ ನಮ್ಮ ಎಲ್ಲ ಪಾಪಗಳನ್ನು, ನಮ್ಮ ಎಲ್ಲ ದ್ರೋಹಗಳನ್ನು, ನಮ್ಮ ಎಲ್ಲ ಅಪರಾಧಗಳನ್ನು ದೇವರ ಮುಂದೆ ಯಥಾರ್ಥವಾಗಿ ಒಪ್ಪಿಕೊಂಡು ನಾವುಗಳನ್ನು ಬಿಟ್ಟು ಸಂಪೂರ್ಣವಾಗಿ ದೇವರಿಗೆ ನಡೆಯುವಂಥ ಮಕ್ಕಳು ನಾವು ಆಗಬೇಕೆನ್ನುವಂಥ ವಿಷಯ ಸಂಗತಿಯನ್ನು ಓದುವರು ನಾವು ನೋಡಿದಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ಒಂದು ವಿಶೇಷವಾದ ಸಂಗತಿಯನ್ನು ಧ್ಯಾನ ಮಾಡೋಣ. ಯೆಹೋಶುವನ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿರುತ್ತೆ. 24ನೇ ಅಧ್ಯಾಯದಲ್ಲಿ ಯೆಹೋಶುವನು ಹೇಳುವಂಥ ಒಂದು ಮಾತು ಈ ಸಮಯದಲ್ಲಿ ನಾವು ನೋಡೋಣ. ಯೆಹೋವನನ್ನು ಸೇವಿಸುವುದು, 15ನೇ ವಚನದಿಂದ ಓದ್ತೀನಿ ಕೇಳ್ರಿ. ನಿಮಗೆ ಸರಿ ಕಾಣದಿದ್ದರೆ ಯಾರನ್ನ ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೇಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು. ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು ಎಂಬುದೇ. ಹಲ್ಲೆಲೂಯ. ಒಂದು ಬಲವಾದಂಥ ಸಾಕ್ಷಿ ಹಳೆಯ ಒಡಂಬಡಿಕೆಯಿಂದ ನಾವು ನೋಡುವಾಗ ಯೆಹೋಶುವನು ಎನ್ನುವಂಥ ಒಬ್ಬ ವ್ಯಕ್ತಿ ಹೇಳುವಂಥ ಸಾಕ್ಷಿ ಪ್ರೇರೆ. ಮೋಶೆಯ ಕಾಲವಾದ ನಂತರ ದೇವರು ಯೆಹೋಶುವನ ನಾಯಕತ್ವದಲ್ಲಿ ಎಲ್ಲ ಇಸ್ರಾಯೇಲ್ಯರನ್ನು ಒಂದು ಕಾನಾನ್ ದೇಶಕ್ಕೆ ನಡೆಸಬೇಕೆಂಬುದಾಗಿ ಆತನನ್ನು ಆಯ್ಕೆ ಮಾಡಿಕೊಂಡಾಗ ಈ ಯೆಹೋಶುವನು ದೇವರಲ್ಲಿ ಬಹಳ ಭಯಭಕ್ತಿ ಆತ್ಮವರ ಸಂಪನ್ನನಾಗಿ ದೇವರಿಗೆ ಕಾಣಿಸುವಂಥ ವ್ಯಕ್ತಿ ಆಗ್ತಾನೆ ಪ್ರೇರೆ. ದೇವರು ಆ ಒಬ್ಬ ವ್ಯಕ್ತಿಯ ನೋಡಿದಂಥ ಸಮಯದಲ್ಲಿ, ಆ ವ್ಯಕ್ತಿಯನ್ನು ಹೆಸರು ಮಾರ್ಪಾಟು ಮಾಡಿದಂಥ ಸಮಯದಲ್ಲಿ ಆತನ ಭಕ್ತಿಯ ಜೀವಿತ ಸಂಪೂರ್ಣವಾಗಿ ವ್ಯತ್ಯಾಸಕರವಾಗಿ ಆಯಿತು ಪ್ರೇರೆ. ಒಬ್ಬ ವ್ಯಕ್ತಿ ನಾಯಕನಾಗಿ ಅನೇಕ ಲಕ್ಷ ಜನರನ್ನು ಸಂಭಾಳಿಸುವಂಥದ್ದು ಸಾಮಾನ್ಯವಾಗಿರತಕ್ಕಂಥ ಮಾತು ಅಲ್ಲ. ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ ಯೆಹೋಶುವನ್ನು ಜನರ
ಮುಂದೆ ಮಾತಾಡ್ತಾ ಇದ್ದಾನೆ. ಆ ಜನರು ಸ್ವಲ್ಪ ಕಾಲ ದೇವರಿಗೆ ನಂಬಿಗಸ್ತರಾಗಿ ವಿಧೇಯತೆಯುಳ್ಳವರಾಗಿ ನಡೆದು ತಾವು ಹಿಂದಿನ ಕಾಲದವರಾಗಿದ್ದೆ ಎಂಬುದಾಗಿ ಪುನಃ ಹಳೆಯ ಪದ್ಧತಿಗಳ ಕಡೆಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ತಿರುಗಿಕೊಳ್ತಾ ಇದ್ದಾರೆ. ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. 3ನೇ ಅಧ್ಯಾಯದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಹಾಗಿದ್ದೆವು. ಯಾವಾಗ? ದೇವರನ್ನು ನಂಬುವುದಕ್ಕಿಂತ ಮುಂಚಿತವಾಗಿ. ನಾವು ನೋಡ್ತಾ ಇದ್ದೇವೆ ಏನಾಗಿದ್ದೀವಿ ಅಂತ. ನಾವು ಸಹ ಅಂದಮೇಲೆ ಎಲ್ಲರೂ ಬಂದರು. ಯಾರ್ರೀ? ದೇವರನ್ನು ನಂಬಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ನಾವು ದೇವರನ್ನು ನಂಬಿದಾದ ಮೇಲೆ ಯಾವೊಂದು ಸ್ಥಿತಿಯಲ್ಲಿದ್ದೀವಿ, ನಾವು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ವಿ, ನಮ್ಮ ಆತ್ಮಿಕ ಜೀವಿತ ಯಾವ ರೀತಿಯಾಗಿ ಇತ್ತು ಎನ್ನುವಂಥದ್ದನ್ನು ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯದ ಮತ್ತು ಸೇವೆ ಮಾಡುವ ಒಂದು ಸ್ಥಿತಿ ಇರಲಾರಂಥ ಸಮಯದಲ್ಲಿ ನಾವು ಈ ರೀತಿಯಾಗಿ ಇದ್ವಿ. ನಾವು ನೋಡ್ತಾ ಇದ್ದೇವೆ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತೇಳಿ ಅಂತಂದರೆ 3ನೇ ಅಧ್ಯಾಯ 9ರಿಂದ 19 ವಚನಗಳು ನಾವು ನೋಡುವಾಗ, ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿ ಇದ್ದೆವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನಿಲ್ಲ, ದೇವರನ್ನು ಹುಡುಕುವವನಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ, ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷಯವದೆ. ಅವರ ಬಾಯಿ ಶಾಪದಿಂದ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ಅವರ ಕಾಲುಗಳ ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ಸಮಾಧಾನದ ಮಾರ್ಗವನ್ನೇ ಹರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬವುಗಳೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ರೀತಿಯಾಗಿ ಯಾರ್ರೀ? ಮೊದಲು ನಾವು ಸಹ ಮೊದಲು ಈ ರೀತಿಯಾಗಿದ್ವಿ. ಹೆಂಗಿದ್ದೀವಿ ರೀ? ದೇವರಿಗೆ ಸಂಪೂರ್ಣವಾಗಿ ವಿರುದ್ಧವಾದಂಥ ಸ್ಥಿತಿಯಲ್ಲಿ ನಡೆಯುವಂಥವರು ಆಗಿದ್ದೇವೆ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಿವೇಕಿಗಳಾದಂಥ ನಮ್ಮನ್ನು, ದೇವರನ್ನು ಅರಿಯಲಾರದಂಥ ನಮ್ಮನ್ನು, ದೇವರಿಗೆ ಅವಿಧೇಯತೆಯುಳ್ಳ ಜೀವಿತವನ್ನು ಜೀವಿಸಿದಂಥ ನಮ್ಮನ್ನು, ಮೋಸ ಹೋದಂಥ ಸ್ಥಿತಿಯಲ್ಲಿ ಕೆಟ್ಟದಾದಂಥ ದುರಾಶೆ ಭೋಗಗಳಿಗೆ ಅಧೀನರು, ಕೆಟ್ಟತನ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯೋರು, ಅಸಹ್ಯರಾದಂಥ ನಮ್ಮನ್ನು ದೇವರು ಕರೆದಾದ ಮೇಲೆ ನಾವು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಒಬ್ಬ ದೇವರಿಗೆ ನಾವೇನು ಮಾಡಿದ್ದೇವೆ? ಅಂಕಿತ ಮಾಡಿಕೊಂಡಿದ್ದೇವೆ, ಅರ್ಪಿತ ಮಾಡಿಕೊಂಡಿದ್ದೇವೆ. ಆ ದೇವರಲ್ಲಿಯೇ ನಮಗೆ ಎಲ್ಲವೂ ಕೂಡ ಇದೆ ಎಂಬುದಾಗಿ ನಾವು ನಂಬಿದವರು ಆಗಿದ್ದೇವೆ. ಪಾಪ ವಿಮೋಚನೆ ಆತನಲ್ಲಿ ಉಂಟು, ಮೋಕ್ಷ ಆತನಲ್ಲಿ ಉಂಟು, ಬರಬೇಕಾದಂಥ ನೀತಿಯ ರಾಜ್ಯ ಕೂಡ ಆತನಲ್ಲಿಯೇ ಉಂಟು. ಆತನ ಹೊರತಾಗಿ ಎಲ್ಲಿ ಕೂಡ ನಮಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಸಂಪೂರ್ಣವಾಗಿ ನಾವು ನಂಬಿದವರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದ್ದಾರೆ, ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದ ಅಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡೋದ್ರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಹಳೆಯ ಒಂದು ಸ್ವಭಾವ, ಹೊಸದಾದಂಥ ಒಂದು ಸ್ವಭಾವ. ಹೊಸತನದ ಕಡೆಗೆ ಬಂದಾಗ ಪರಿಶುದ್ಧಾತ್ಮ ದೇವರು ನಮ್ಮನ್ನು ನಡೆಸುವಂಥದ್ದು, ಆತ್ಮಾನುಸಾರವಾಗಿ ನಾವು ನಡೆಯುವಂಥದ್ದು, ಪಾಪ ವಿಮೋಚನದ ದೀಕ್ಷಾಸ್ನಾನ ಅಂದರೆ ಪುನರ್ಜನ್ಮವನ್ನು ಸೂಚಿಸುವಂಥ ಸ್ನಾನವನ್ನು ತೆಗೆದುಕೊಂಡದ್ದಾದ ಮೇಲೆ ದೇವರು ಸಂಪೂರ್ಣವಾಗಿ ಆತನ ಮಕ್ಕಳಾಗುವಂಥ ಅಧಿಕಾರ ನಮಗೆ ಕೊಟ್ಟಿರುವಂಥದ್ದು. ಎಲ್ಲ ಸಂಗತಿಗಳನ್ನು ಪೌಲನು ಇಲ್ಲಿ ಏನು ಮಾಡ್ತಾ ಇದ್ದಾನೆ? ವಿವರಿಸ್ತಾ ಇದ್ದಾನೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ಯೆಹೋಶುವನು ಆ ಎಲ್ಲ ಜನರನ್ನು ಸಂಭಾಳಿಸಿ ಆತನ ದಡವನ್ನು ಸೇರಿಸಿದ ಆದ ಮೇಲೆ ಆ ಜನರಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ರೀ? ತಪ್ಪಿ ಹೋಗುವಂಥ ಸ್ಥಿತಿಯಲ್ಲಿದ್ದಾರೆ. ಅದಕ್ಕಾಗಿ ಯೆಹೋಶುವ ತನ್ನ ಜೀವಿತದ ಕೊನೆಯ ಅವಧಿಗಳಲ್ಲಿ ಜನರನ್ನೆಲ್ಲರನ್ನ ಕೂಡಿ ಹಾಕಿ ಕಲೆ ಹಾಕಿ ಅವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನೀವು ಯೆಹೋವನನ್ನು
ತೋರಿಸುವುದು ಸರಿ ಕಾಣದಿದ್ದರೆ ಯಾರನ್ನ ನೀವು ಸೇವಿಸಬೇಕೆಂದಿದ್ದರೆ ಯೆಹೋವನೊಬ್ಬಾತನೇ ದೇವರಲ್ವೇ, ಆತನು ಮಾತ್ರ ನಮ್ಮನ್ನು ಐಗುಪ್ತದಿಂದ ಕಾನಾನಿಗೆ ನಡೆಸಿದನಲ್ವೇ, ಆತನು ಮಾತ್ರ ನಮಗೆ ಬೇಕಾಗಿರುವಂಥ ಎಲ್ಲ ಅಗತ್ಯತೆಗಳನ್ನು ಒದಗಿಸಿಕೊಟ್ಟನಲ್ವೇ. ನಾವು ಕೇಡಿಗೆ ಒಳಗಾಗಲಾರದ ಹಾಗೆ, ನಾವು ಗಂಡಾಂತರಗಳಿಗೆ ಒಳಗಾಗಲಾರದ ಹಾಗೆ, ನಾವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳಲಾರದ ಹಾಗೆ ಆತನು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನ ಅನುಗ್ರಹ ಮಾಡಿದ್ನಲ್ವೇ. ಆತನು ನಮ್ಮನ್ನು ಭಯಂಕರವಾದಂಥ ದಾಸತ್ವ ಐಗುಪ್ತ ದೇಶದಿಂದ ನಮಗೆ ಬಿಡುಗಡೆಯನ್ನು ಒದಗಿಸಿಕೊಟ್ಟು ಸಮೃದ್ಧಿ ಹಾಲು ಜೇನು ಹರಿಯುವಂಥ ದೇಶವಾಗಿರ್ತಕ್ಕಂಥ ಕಾನಾನ್ ದೇಶಕ್ಕೆ ನಮ್ಮನ್ನು ನಡೆಸಿದ್ನಲ್ವೇ. ದೇವರು ಇಷ್ಟೆಲ್ಲ ಮೇಲುಗಳನ್ನು ಮಾಡಿದಾದ ಮೇಲೆಯೂ ಕೂಡ ನಿಮ್ಮ ಹೃದಯವನ್ನು ನೀವು ಯಾಕೆ ಕಠಿಣ ಮಾಡಿಕೊಳ್ತಾ ಇದ್ದೀರಿ? ನಿಮ್ಮ ಮನಸ್ಸನ್ನು ನೀವು ಯಾಕೆ ಕಠಿಣ ಮಾಡಿಕೊಳ್ತಾ ಇದ್ದೀರಿ? ಲೋಕದವುಗಳನ್ನು ನೋಡುವಾಗ ಲೋಕದವರ ರೀತಿಯಲ್ಲಿ ನಡೆಯಬೇಕೆನ್ನುವಂಥ ಮನಸ್ಸು ನಿಮ್ಮಲ್ಲಿ ಬರುವಂಥದ್ದು ಯಾಕೆ? ನೀವು ದೇವರ ಮಾರ್ಗದಲ್ಲಿರ್ತಕ್ಕಂಥ ಮಕ್ಕಳಾದ ಮೇಲೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ದೈವ ಚಿತ್ತಕ್ಕೆ ಒಳಗಾಗಿ ಇರಬೇಕೇ ಹೊರತಾಗಿ ಲೋಕದ ಅನುಸಾರವಾಗಿ ನಡೆಯುವಂಥವ್ರು ನೀವು ಆಗಬಾರ್ದೆನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ನೀವು ಹೆಂಗಾದರೂ ಇರ್ರಿ, ನಾನು ಮಾತ್ರ ನನ್ನ ಮನೆಯವರು ಮಾತ್ರ ಯೆಹೋವನನ್ನೇ ನಾವೇನು ಮಾಡ್ತೀವಿ, ಸೇವಿಸ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನಾವು ದೇವರನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ನಾವು ಹೋಗೋದಿಲ್ಲ. ದೇವರು ನನ್ನನ್ನು ಕರಿಬೇಕಾದ್ರೆ ಅದೇ ರೀತಿಯಾಗಿ ಕರೆದಿದ್ದಾನೆ. ಯೆಹೋಶುವನೇ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಕೂಡ ನಾನು ಇರುತ್ತೇನೆ. ಆದರೆ ನೀನೇನು ಮಾಡಬಾರ್ದು, ಎಡಕ್ಕಾಗಲು ಬಲಕ್ಕಾಗಲು ನೀನೇನು ಮಾಡಬಾರ್ದು, ತಿರುಗಬಾರ್ದು. 7ನೇ ವಚನ 5ನೇ ವಚನದಿಂದ ಓದಿಕೊಳ್ಳೋಣ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ಮೊದಲನೇದ ಯೆಹೋಶುವನ ಗ್ರಂಥ 5ನೇ ವಚನದಿಂದ, ನಿನ್ನ ಸಂಗಡಲು ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲು ಇರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಅಲ್ಲಿ ಮೋಶೆಯ ಸಾವು ಆದ ಮೇಲೆ ಅಲ್ಲಿ ದೇವರು ಯಾರನ್ನು ನೇಮಕ ಮಾಡಿಕೊಳ್ತಾ ಇದ್ದಾನೆ? ಯೆಹೋಶುವನ ನೇಮಕ ಮಾಡಿಕೊಳ್ಬೇಕಾದ್ರೆ ಮೋಶೆ ಅನೇಕ ಸಾರಿ ಏನು ಮಾಡಿದಾರೆ? ದೇವರು ಕರೆದಾಗ ನೆವಗಳನ್ನು ಹೇಳಿದ, ಆಯ್ತಪ್ಪ ದೇವರು ನನ್ನಿಂದ ಆಗಲ್ಲ, ನನ್ನ ನಾಲಿಗೆ ದಪ್ಪ ಇದೆ, ನಾನು ತೊದಲು ಮಾತಾಡ್ತೀನಿ, ನನಗೆ ಮಾತಾಡೋಕ್ಕೆ ಆಗಲ್ಲ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ನಿನ್ನ ಅಣ್ಣನು ನಿನ್ನ ಪರವಾಗಿ ಮಾತಾಡ್ತಾನೆ, ನಿನ್ನ ಅಣ್ಣ ನಿನಗೆ ಬಾಯಿ ಉಪಾದಿಯಲ್ಲಿರ್ತಾನೆ, ನೀನು ನಿನ್ನ ಅಣ್ಣನಿಗೆ ದೇವರಂತ ಇರ್ತೀನಿ ನೀನು ಅಂತೇಳಿ ಹೇಳಿದಾಗಲೂ ಕೂಡ ಮೋಶೆ ಅನೇಕ ಸಾರಿ ನೆವ ಹೇಳಿದ್ರೆ ಯೆಹೋಶುವನು ಮಾತ್ರ ಏನು ಮಾಡ್ತಾ ಇದ್ದಾನ್ರಿ? ಸಂಪೂರ್ಣವಾಗಿ ದೈವಿಕವಂತ ಆಜ್ಞೆಗಳಿಗೆ ಒಳಗಾಗಿ ನೆಪಗಳನ್ನು ಹೇಳಾರ್ದು ಸಂಪೂರ್ಣವಾಗಿ ತನ್ನನ್ನು ತಾನೇನು ಮಾಡ್ತಾ ಇದ್ದಾನೆ? ದೇವರಿಗೆ ಅಂಕಿತ ಮಾಡಿಕೊಳ್ತಾ ಇದ್ದಾನೆ. ಆ ಎಲ್ಲ ವಿಷಯಗಳನ್ನು ಸಂಗತಿಗಳನ್ನು ನೆನೆಸಿಕೊಂಡು ದೇವರು ಹೇಳಿದಂಥ ವಿಷಯ ನೀವು ನೋಡ್ರಿ. ಈ ಸಮಯದಲ್ಲಿ ನೀವು ಮದುವೆಯಾದಂಥ ಪ್ರಾರಂಭವಾದಂಥ ದಿವಸಗಳಲ್ಲಿ ಮತ್ತು ಈ ದಿವಸಗಳಲ್ಲಿ, ಹಲ್ಲೆಲೂಯಾ, ವಯಸ್ಸಾಗೋದಕ್ಕಿಂತ ಮುಂಚಿತ ಮದುವೆಯಾದಂಥ ಪ್ರಾರಂಭದ ದಿವಸಗಳಲ್ಲಿ ನೀವು ಅನೇಕವಾಗಿರ್ತಕ್ಕಂಥ ಕನಸುಗಳನ್ನು ಕಟ್ಟಿರ್ತೀರಿ, ಅನೇಕವಾದಂಥ ವಿಷಯಗಳನ್ನು ಕಟ್ಟಿರ್ತೀರಿ. ನಿಮಗೆ ಭಾಷೆ ಕೊಟ್ಟಿರ್ತಾನೆ ನಿಮ್ಮ ಯಜಮಾನ, ಈ ರೀತಿಯಾಗಿ ಆ ರೀತಿಯಾಗಿ ಅದು ಇದು ಅಂತೇಳಿ. ಆ ಭಾಷೆ ನಿಮಗೆ ಪ್ರಾರಂಭದಲ್ಲಿ ನೆರವೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಕೆಲವೊಂದು ದಿವಸಗಳು ವರ್ಷಗಳಾದ ಮೇಲೆ ಅವುಗಳೆಲ್ಲವನ್ನು ನೆರವೇರಿಸಿದಾಗ ಆ ಸಮಯದಲ್ಲಿ ನೀವೇನು ಮಾಡ್ತೀರಿ? ಸಂತೋಷದಿಂದ, ಹೌದು ಆ ಸಮಯದಲ್ಲಿ ನನ್ನ ಯಜಮಾನ ಭಾಷೆ ಕೊಟ್ಟಿದ್ದ ಭಾಷೆಯ ಪ್ರಕಾರವಾಗಿ ಏನು ಮಾಡಿದ, ನಡೆದಿದ್ದಾನೆ, ಸಂಪೂರ್ಣವಾಗಿ ಅದನ್ನು ಇವತ್ತಿನ ದಿವಸ ನಾನು ಕಣ್ಣಾರೆ ಕಾಣ್ತಾ ಇದ್ದೇನೆ ಎನ್ನುವಂಥದ್ದು ನೀವು ಕೆಲವೊಂದು ಸಂದರ್ಭಗಳಲ್ಲಿ ನೀವು ಅದನ್ನು ಅನುಭವಿಸಿದಾಗ ಒಂದು ವೇಳೆ ಮನೆ ಕಟ್ಟಬೇಕಂತೇಳಿ ಅಂದ್ಕೊಂಡಿದ್ರೆ ಅಂತ ತಿಳ್ಕೊಂಡು, ಹಲ್ಲೆಲೂಯಾ, ಭಾಳ ವರ್ಷದ ಕನಸು ಮನೆ ನೀವು ಕಟ್ಟಬೇಕಂತೇಳಿ ಅಂದ್ಕೊಂಡಿದ್ದಾದಮೇಲೆ ಭಯಂಕರವಾದ ಸ್ಥಿತಿಯಿಂದ ಇರುವಂಥ ಸಮಯದಲ್ಲಿ ಯಜಮಾನ ಹೇಳಿರ್ತಾನೆ ನಿಮಗಿಲ್ಲ, ನಾನು ಮನೆ ಕಟ್ಟೋಣ, ಒಳ್ಳೆ ರೀತಿಯಿಂದ ಮನೆಯಲ್ಲಿ ನಾವು ಜೀವಿಸೋಣ, ದೇವರು ನಮಗೆ ಕೊಡ್ತಾನೆ, ಅದು ಇದಂತೆಲ್ಲ ಹೇಳಿದ್ಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಒಂದು 10, 15, 20 ವರ್ಷಗಳಾದಮೇಲೆ ಕಟ್ಟಿದಾದ ಮೇಲೆ ನೀವು ಹಿಂದಿನದ್ದು ಏನು ಮಾಡ್ತೀರಿ? ನೀವು ಜ್ಞಾಪಕ ಮಾಡಿಕೊಳ್ತೀರಿ. ಹಲ್ಲೆಲೂಯಾ, ಹೌದು, ಆ ಸಮಯದಲ್ಲಿ ನಮಗೆ ಅಷ್ಟು ಕಷ್ಟ ಇತ್ತು, ಅಷ್ಟು ಸಮಸ್ಯೆ ಇತ್ತು, ಅಷ್ಟು ಭಯಂಕರವಾದಂಥ ಸ್ಥಿತಿ ಇತ್ತು. ಆ ಸಮಯದಲ್ಲಿ ನಾವು ಒಂಟಿಗರೋಪಾದಿಯಲ್ಲಿ ಇದ್ವಿ. ಆ ಸಮಯದಲ್ಲಿ ನಮ್ಮನ್ನು ನೋಡುವಂಥವ್ರು ಯಾರು ಕೂಡ ಇರಲಿಲ್ಲ. ಆ ಸಮಯದಲ್ಲಿ ನಮಗೆ ಆಧಾರವಾಗಿ ಆಶ್ರಯವಾಗಿ ಯಾರು ಕೂಡ ಇರಲಿಲ್ಲ. ಎಲ್ಲರೂ ಕೈಬಿಟ್ಟಂಥ ಪರಿಸ್ಥಿತಿಯಲ್ಲಿ ನಾವು ಇದ್ವಿ. ಆ ಸಮಯದಲ್ಲಿ ನಮಗೆ ಏನು ಕೂಡ ತೋಚಲಾರದಂಥ ಸ್ಥಿತಿಯಲ್ಲಿ ಇದ್ವಿ. ಯೆಹೋಶುವನ ಕುರಿತಾಗಿ ನಾವು ನೋಡುವಾಗ ಪ್ರಿಯರೇ, ಯೆಹೋಶುವನ
ನನ್ನ ದೇವರು ಧೈರ್ಯಪಡಿಸ್ತಾ ಇದ್ದಾನೆ. ನಾನು ನಿನಗೆ ಆ ದೇಶವನ್ನು ಕೊಡ್ತೀನಿ, ಆ ದೇಶದ ನಾಯಕತ್ವ, ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ ನಿನ್ನ ನಾಯಕತ್ವದಲ್ಲೇ ನೀನು ಅವರಿಗೆ ಮುಂದೆ ಹೋಗಬೇಕು. ನಿನ್ನ ಮುಂದೆ ಯೋರ್ದಾನ್ ಹೊಳೆ ಇದೆ, ಭಯಪಡಬೇಡ. ನಿನ್ನ ಮುಂದೆ ಆ ಒಂದು ಎರಿಕೋ ಕೋಟೆ ಇದೆ, ಭಯಪಡಬೇಡ. ನಿನ್ನ ಮುಂದೆ ಅರಣ್ಯ ಮಾರ್ಗ ಇದೆ, ಭಯಪಡಬೇಡ. ನಿನ್ನ ಮುಂದೆ ಅನೇಕವಾಗಿರ್ತಕ್ಕಂಥ ರಾಜ್ಯಗಳು ಯುದ್ಧಕ್ಕೆ ಬರ್ತಾರೆ, ಭಯಪಡಬೇಡ. ಆದರೆ ನೀನು ಆ ದೇಶವನ್ನು ಏನು ಮಾಡಬೇಕು? ಸ್ವಾಧೀನ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಷ್ಟೆಲ್ಲ ದೇವರ ಸಹಾಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಈ ಯೆಹೋಶುವ ದೇವರನ್ನು ಬಿಟ್ಟು ನಡೆಯೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಕಾರಣ ಏನು ಹೇಳ್ರಿ? ಆತನು ದೇವರಿಂದ ಎಷ್ಟೋ ಮೇಲುಗಳನ್ನು, ಉಪಕಾರವನ್ನು, ಸಹಾಯವನ್ನು, ದೇವರಿಂದ ಎಲ್ಲ ಅದ್ಭುತಗಳನ್ನು ಆತನು ಏನು ಮಾಡಿದ್ದಾನೆ? ಹೊಂದಿಕೊಂಡಿದ್ದಾನೆ ಪ್ರೇರ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರಿಗೆ ಹೇಳ್ತಾ ಇದ್ದಾನೆ, ನೀವು ಒಂದು ವೇಳೆ ದೇವರು ಮಾಡಿದಂಥ ಉಪಕಾರಗಳನ್ನು ಮರೆತು ಬಿಟ್ಟಿದ್ದೀರೇನೋ, ಒಂದು ವೇಳೆ ನೀವು ದೇವರು ಮಾಡಿದಂಥ ಎಲ್ಲ ಆತನ ಸಹಾಯವನ್ನು ಮರೆತು ಬಿಟ್ಟಿದ್ದೀರೇನೋ, ದೇವರು ಮಾಡಿದಂಥ ಎಲ್ಲವಾಗಿರ್ತಕ್ಕಂಥ ಕೆಳ ಸ್ಥಿತಿಯಲ್ಲಿ ಬಿದ್ದಂಥ ಸಮಯದಲ್ಲಿ ಮೇಲಕ್ಕೆ ಎತ್ತಿರುವಂಥದ್ದನ್ನು, ಕಣ್ಣೀರಿನಲ್ಲಿರುವಂಥ ಸಮಯದಲ್ಲಿ ಕಣ್ಣೀರನ್ನು ಒರೆಸಿರುವಂಥದ್ದನ್ನು, ನೀವು ಬಲಹೀನರಾಗಿರ್ತಕ್ಕಂಥ ಸಮಯದಲ್ಲಿ ನಿಮಗೆ ಬಲ ಕೊಟ್ಟು, ಶಕ್ತಿ ಕೊಟ್ಟು, ನಿಮಗೆ ಅನಾರೋಗ್ಯ ಇರುವಂಥ ಸಮಯದಲ್ಲಿ ಆರೋಗ್ಯವನ್ನು ಕೊಟ್ಟಿರುವಂಥದ್ದನ್ನು ಎಲ್ಲದನ್ನು ನೀವು ಮರೆತು ಬಿಟ್ಟಿದ್ದೀರೇನೋ. ಆದರೆ ನಾನು ಮಾತ್ರ ನನ್ನ ದೇವರು ನನ್ನನ್ನು ಕೈ ಹಿಡಿದು ನಡೆಸಿರುವಂಥದ್ದನ್ನು ನಾನು ಮರೆಯೋದಿಲ್ಲ, ನಾನು ತೊರೆಯೋದಿಲ್ಲ. ನೀವು ಒಂದು ವೇಳೆ ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗ್ರಿ, ನಾನು ಮಾತ್ರ, ನನ್ನ ಕುಟುಂಬದವರು ಮಾತ್ರ, ನನ್ನ ಮನೆಯವರು ಮಾತ್ರ ಏನು ಮಾಡ್ತೀವಿ? ನಾವು ಯೆಹೋವನನ್ನು ಸೇವಿಸ್ತೀವಿ ಎಂಬುದಾಗಿ ಹಿಂದಿನದೆಲ್ಲ ವಿವರಿಸಿ ಹೇಳಿದಂಥ ಸಮಯದಲ್ಲಿ ಪ್ರಿಯರೇ, ಇಂದಿನ ಕಾಲದಲ್ಲಿ ಆ ರೀತಿಯಾಗಿದ್ದೀವಿ. ಆದರೆ ಇನ್ನು ಮುಂದೆ ನಾವು ಆ ರೀತಿಯಾಗಿ ಇರಬಾರದು. ದೇವರಿಂದ ಎಲ್ಲ ಒಳ್ಳೆಯದನ್ನು ಹೊಂದಿದಂಥ ನಾವುಗಳು ಆ ಒಬ್ಬಾತನಿಗೆ ಏಕೀಶ್ವರನಾಗಿರ್ತಕ್ಕಂಥ ಒಬ್ಬೇ ಒಬ್ಬ ದೇವರು, ಹಲ್ಲೆಲೂಯಾ, ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂಥ ಒಬ್ಬೇ ಒಬ್ಬ ಸೃಷ್ಟಿಕರ್ತನು, ಅನಂತ ಸೃಷ್ಟಿಕರ್ತನಾಗಿರ್ತಕ್ಕಂಥ ಆತನನ್ನ, ಮಹಾಜ್ಞಾನಿಯಾದಂಥ ದೇವರಾಗಿರ್ತಕ್ಕಂಥ ಆತನನ್ನ, ಸರ್ವಜ್ಞನಾಗಿರ್ತಕ್ಕಂಥ ಆತನನ್ನ, ಪಾಪ ಪರಿಹಾರಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ದೇವರಾಗಿರ್ತಕ್ಕಂಥ ಆತನನ್ನ ಬಿಟ್ಟು ನಾವು ಹಿಂದಕ್ಕೆ ಹೋಗೋದಿಲ್ಲ. ಆತನಿಗೆ ನಾವು ಅನುಸಾರವಾಗಿ, ಆತನಿಗೆ ನಾವು ಸಂಪೂರ್ಣವಾಗಿ ಒಳಗಾಗಿ ವಿಧೇಯರಾಗಿ ನಾವು ಜೀವಿಸ್ತೇವೆ ಎನ್ನುವಂಥ ಒಂದು ಶಪಥವನ್ನು ಇಲ್ಲಿ ಯೆಹೋಶುವ ಮಾಡ್ತಾ ಇದ್ದಾನೆ, ಒಂದು ತೀರ್ಮಾನವನ್ನು ಯೆಹೋಶುವ ಮಾಡ್ತಾ ಇದ್ದಾನೆ ಪ್ರೇರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈಗಿನ ಕಾಲಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಏನಾದರೂ ಸಮಸ್ಯೆಗಳು ಬಂದುಬಿಟ್ರೆ, ಏನಾದರೂ ಕಷ್ಟಗಳು ಬಂದುಬಿಟ್ರೆ ಹಿಂದೆ ದೇವರು ಮಾಡಿದ್ದೆಲ್ಲವನ್ನು ಮರೆತು ಬಿಡ್ತಾರೆ. ಏನು ಮಾಡ್ತಾರೆ? ದೇವರಿಂದ ಹಿಂದಕ್ಕೆ ಹೋಗಬೇಕು, ಎಲ್ಲಿ ಹೋದರೆ ಒಳ್ಳೇದಾಗುತ್ತೆ, ಎಲ್ಲಿಗೆ ಹೋದರೆ ಚೆನ್ನಾಗಾಗುತ್ತೆ, ಎಲ್ಲಿಗೆ ಹೋದರೆ ಬಿಡುಗಡೆ ಸಿಗುತ್ತೆ ಅಂತೇಳಿ ಕೆಳಗಡೆ ಹುಡುಕ್ತಾರೆ. ಆದರೆ ಎಲ್ಲ ಒಳ್ಳೇದು ಎಲ್ಲಿದೆ? ದೇವರ ಹತ್ರ ಇದೆ. ಹಲ್ಲೆಲೂಯಾ. ಆ ದೇವರು ಕೊಡುವಂಥ ನಿನಗೆ ಒಳ್ಳೆತನ ಅದು ಶಾಶ್ವತವಾಗಿರ್ತಕ್ಕಂಥ ಒಳ್ಳೆತನ ಆಗಿದೆ. ಹಲ್ಲೆಲೂಯಾ. ದೇವರು ಹೇಳಿದ್ದಾನೆ, ನೀವು ಮಾಟ ಮಂತ್ರದ ಕಡೆಗೆ ಹೋಗಬಾರ್ದು, ನೀವು ಬೇತಾಳಿಕರ ಕಡೆಗೆ ಹೋಗಬಾರ್ದು, ನೀವು ಸತ್ತವರದ್ದು ಕುರಿತಾಗಿ ನೀವು ವಿಚಾರ ಮಾಡೋದಕ್ಕೆ ಹೋಗಬಾರ್ದು. ಅವೆಲ್ಲವುಗಳು ಕೂಡ ದೇವರಿಗೆ ವಿರೋಧವಾಗಿರ್ತಕ್ಕಂಥ ಕಾರ್ಯಗಳಾಗಿದ್ದವು. ಅಂಥ ಕಾರ್ಯಗಳು ಮಾಡಿದರೆ ದೈವಿಕವಾಗಿರ್ತಕ್ಕಂಥ ಕೋಪವನ್ನು ನೀವು ಕೂಡಿಸಿಟ್ಟುಕೊಳ್ಳುವಂಥವರು ಆಗಿರ್ತೀರಿ ಪ್ರಿಯರೇ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೆಹೋಶುವನು ಬೋಧಿಸ್ತಾ ಇದ್ದೀನಿ. ಇವತ್ತು ಯೆಹೋಶುವನ ಸಾಕ್ಷಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೀವಿ. ನಾವು ಇವತ್ತಿನ ದಿವಸ ಯಾವ ರೀತಿಯಾಗಿದ್ವಿ? ಪೌಲನು ತೀತನಿಗೆ ಬರೆದ ಪತ್ರಿಕೆಯಲ್ಲಿ, ನಾವು ಮೊದಲು ಅಜ್ಞಾನಿಗಳಾಗಿದ್ವಿ, ಅವಿಧೇಯರಾಗಿದ್ವಿ, ಅವಿವೇಕಿಗಳಾಗಿದ್ದೀವಿ, ಲೋಕದ ಆಶೆಗಳ ಪ್ರಕಾರವಾಗಿ ಜೀವಿಸುವಂಥವ್ರು ಆಗಿದ್ವಿ. ಆದರೆ ದೇವರು ನಮ್ಮನ್ನು ಕರೆದಾದ ಮೇಲೆ ನಮ್ಮ ಜೀವಿತ ಸಂಪೂರ್ಣವಾಗಿ ಬದಲಾವಣೆಯಾಗಿದೆ. ಅದು ಕೇವಲ ನಮ್ಮ ಪುಣ್ಯಕ್ರಿಯೆಗಳಿಂದಲ್ಲ, ದೇವರು ತನ್ನ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡಿದ್ದಾನೆ. ನಮ್ಮನ್ನು ದೇವರು ಕೊಂಡುಕೊಂಡಿದ್ದಾದ ಮೇಲೆ ನಾವು ದೇವರಿಗೆ ಮೀಸಲಾಗೇ ಇರಬೇಕು ಹೊರತಾಗಿ ನಾವು ದೇವರಿಗೆ ಅವಿಧೇಯರಾಗಿ ಇನ್ನು ಮುಂದೆ ಜೀವಿಸೋದಕ್ಕೆ ಮನಸ್ಸು ಮಾಡಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ಹೋಗಿ ಏನಾದರೂ ಒಂದು ತೆಗೆದುಕೊಂಡು ಬರ್ತೀರಿ, ಎಕ್ಸಾಂಪಲ್ ಮಿಕ್ಸರ್ ಅನ್ಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ಅಂಗಡಿಗೆ ಹೋಗಿ ಏನು ಮಾಡ್ತೀರಿ? ಮಿಕ್ಸರನ್ನು ಕೊಂಡುಕೊಂಡು ನೀವೇನು ಮಾಡ್ತೀರಿ? ಬರ್ತೀರಿ. ಕೊಂಡುಕೊಂಡು ಬಂದಿದ್ದಾದಮೇಲೆ ಆ ಮಿಕ್ಸರಿನ ಮೇಲೆ ಅಧಿಕಾರ, ಯಜಮಾನತ್ವಕ್ಕೆ ಯಾರಿಗಿರುತ್ತೆ? ಅದನ್ನು ಯಾರು ಕೊಂಡ್ಕೊಂಡ್ಬಂದಿರ್ತಾರೆ? ಅವರಿಗಿರುತ್ತೆ. ಹಲ್ಲೆಲೂಯಾ. ಈಗ ಬೇರೆಯವ್ರ ನಿಮ್ಮ ಮನೆ ಬಿಟ್ಟು ದೂರದವ್ರು ಬಂದು, ಇಲ್ಲ ಅದು ನನ್ನ ಮಿಕ್ಸ್ ಅಂತಂದ್ರೆ ನೀವು ಅವ್ರಿಗೆ ಕೊಡ್ತೀರಾ? ಎದಕ್ಕೆ ಹೇಳ್ರಿ? ನೀವು ಕಷ್ಟಪಟ್ಟು ದುಡಿದು ಕೂಲಿ ಕೆಲಸ ಮಾಡಿ, ನಿಮ್ಮ ಬೆವರು ಸುರಿಸಿ, ನೀವು ಏನೆಲ್ಲ ಸಮಸ್ಯೆಗಳನ್ನು ಹೊತ್ತುಕೊಂಡು ಸಂಪಾದನೆ ಮಾಡಿದ ಆದಮೇಲೆ ನೀವೇನು ಮಾಡಿದ್ರಿ? ಅದಕ್ಕೆ ಬೆಲೆ ಕೊಟ್ಟಿದ್ರಿ. ನೀವು ಏನು ಕೊಟ್ರಿ? ಬೆಲೆ ಕೊಟ್ಟಿದ್ದಾದಮೇಲೆ ಆ ವಸ್ತು ಏನು ಮಾಡಿದೆ? ನಿಮ್ಮ ಬಳಿಗೆ ಬಂದಿದೆ. ಬಳಿಗೆ ಬಂದಾದ ಮೇಲೆ ಅದನ್ನು ನೀವೇನು ಮಾಡ್ತೀರಿ? ನಿಮ್ಮ ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಬಳಸ್ಕೊಳ್ತೀರಿ. ಒಂದು ವೇಳೆ ಅದಕ್ಕೆ ಏನಾದರೂ ಆದಂಥ ಸಮಯದಲ್ಲಿ ನೀವು ಅದರಿಂದ ಏನು ಮಾಡ್ತೀರಿ? ನೀವು ಎಲ್ಲ ಆಗುಹೋಗುಗಳನ್ನು ನೋಡಿಕೊಳ್ತೀರಿ. ಅದರ ಮೂಲಕವಾಗಿ ನಿಮಗೆ ಪ್ರಯೋಜನ ಇದೆ ಎನ್ನುವುದಕ್ಕೋಸ್ಕರವಾಗಿ ನೀವು ಅದನ್ನು ಏನು ಮಾಡಿದಿರಿ? ತೆಗೆದುಕೊಂಡು ಬಂದಿದ್ದೀರಿ ಪ್ರೇರ. ಆದರೆ ದೇವರಾದರೂ ನಾವಿನ್ನೂ ಪಾಪಿಗಳಾಗಿದ್ದಾಗಲೂ, ನಾವಿನ್ನೂ ಅವಿಧೇಯತೆಯಲ್ಲಿ ಇದ್ದಾಗಲೂ, ನಾವಿನ್ನೂ ಕೂಡ ದೇವರಿಗೆ ಹೇಯವಾದಂಥ ಕೃತ್ಯಗಳನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿಯೂ ಕೂಡ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿ ನಮ್ಮೆಲ್ಲರನ್ನ ತನ್ನ ಸ್ವರಕ್ತದ ಮೂಲಕವಾಗಿ ಆತನು ಏನು ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ನಿಮಗೆ ಆ ಒಂದು ಮಿಕ್ಸಿ ಬಗ್ಗೆ ಹೇಳಿದಂದರೆ ನಿಮಗೆ ಅರ್ಥ ಆಗಬೇಕಂತೇಳಿ. ಯಾಕಂದ್ರೆ ನೀವು ಅದನ್ನು ಬೆಲೆ
ಕೊಂಡ್ಕೊಂಡಿದ್ರಲ್ವಾ, ಅದೇ ರೀತಿಯಾಗಿ ದೇವರು ತನ್ನ ಪ್ರಾಣವನ್ನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನೇನು ಮಾಡಿದನಂತ ಕೊಂಡುಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆತನ ಮಕ್ಕಳು ನಾವು, ಕ್ರಿಸ್ತನ ಮಕ್ಕಳು ನಾವು, ದೇವರ ಮಕ್ಕಳು ನಾವು, ಆತನಿಗೆ ಒಳಗಾಗಿ ಜೀವಿಸಬೇಕಾದಂಥ ಒಂದು ನಿಯಮದಲ್ಲಿ ಇರುವಂಥವರು ನಾವು, ಆತನಿಗೆ ತಗ್ಗಿ ಬಗ್ಗಿ ವಿಧೇಯರಾಗಿ ಜೀವಿಸಬೇಕಾಗುವುದಕ್ಕಾಗಿ ಕರೆಯಲ್ಪಟ್ಟಂಥವರು ನಾವಾಗಿದ್ದೇವೆ. ಆತನನ್ನೇ ಸೇವಿಸಬೇಕಂತೇಳಿ ಸಂಪೂರ್ಣವಾಗಿ ಮನಸ್ಸುಳ್ಳವರು ನಾವು ಆಗಿದ್ದೇವೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಯೆಹೋಶುವನಾದರೂ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನ್ರಿ, ನಾನು ನನ್ನ ಮನೆಯವರೆಲ್ಲರೂ ಕೂಡ ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ನಾವೇನು ಮಾಡೋಣ, ದೇವರಿಗೆ ಅರ್ಪಣೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ಅದೇ ಯೆಹೋಶುವನ ಗ್ರಂಥದಲ್ಲಿ ಒಬ್ಬ ತಾಯಿಯ ಕುರಿತಾಗಿರುತ್ತೆ. ಆಕೆ ಹೆಸರು ಏನಂತೆ, ರಹಾಬಳಂತೆ. ಆ ತಾಯಿ ಹೇಳ್ತಾಳೆ, ದೇವರ ಕುರಿತಾಗಿ ತಿಳಿದುಕೊಳ್ತಾಳೆ, ಅಯ್ಯೋ ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗಿಸಿದ್ದಾನೆ, ಶತ್ರುಗಳನ್ನು ಒಡೆದಿದ್ದಾನೆ, ಈಗ ನಮ್ಮ ಮೇಲೆಯೂ ಕೂಡ ದೇವರು ಈ ಒಂದು ಯೆರಿಕೋ ಎನ್ನುವಂಥ ಕೋಟೆಯನ್ನು ಜಯಿಸ್ತಾನೆ, ಈ ಯೆರಿಕೋ ಕೋಟೆ ನಿಮಗೆ ಕೊಡ್ತಾನೆ ಎಂಬುದಾಗಿ. ಆ ಯೆರಿಕೋ ಕೋಟೆಯಲ್ಲಿರ್ತಕ್ಕಂಥ ವ್ಯಭಿಚಾರದಿಂದ ಕೂಡಿರ್ತಕ್ಕಂಥ ಸ್ತ್ರೀಯಾಗಿರ್ತಕ್ಕಂಥ ಸತ್ಯವೇದದಲ್ಲಿ ನಾವು ನೋಡ್ತಾ ಇರ್ತೇವೆ. ಆ ರಹಾಬಳ್ ಎನ್ನುವಂಥ ವೇಶ್ಯೆ, ಆಕೆ ಕೂಡ ಏನು ಮಾಡ್ತಾ ಇದ್ದಾಳ್ರಿ, ದೇವರಿಗೆ ಭಯಪಟ್ಟು ತನ್ನ ಜೀವಿತವನ್ನು ಏನು ಮಾಡ್ತಾ ಇದ್ದಾಳೆ, ಸರಿ ಮಾಡಿಕೊಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆಕೆ ಕೇಳ್ತಾ ಇದ್ದಾಳೆ, ಎಷ್ಟು ಒಳ್ಳೆ ಮನಸ್ಸು ನೋಡ್ರಿ ಆಕೆದು. ನಾನು, ನನ್ನ ಮನೆಯವರು, ನನ್ನ ಗೋತ್ರದವರು, ನನಗೆ ಸಂಬಂಧಪಟ್ಟವರೆಲ್ಲರನ್ನೂ ಕೂಡ ಏನು ಮಾಡಬೇಕು, ನೀವು ಉಳಿಸಬೇಕು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ ಯೆಹೋಶುವನ ಗ್ರಂಥ 6:25 ವಚನದಲ್ಲಿ, ಸೂಳೆಯಾದ ರಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡೋದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿ ಇಟ್ಟದ್ದರಿಂದ ಅವನು ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗಿರುವುದೆಲ್ಲವನ್ನು ಉಳಿಸಿದನು. ಅವಳು ಇಂದಿನವರೆಗೆ ಇಸ್ರಾಯೇಲರಲ್ಲಿ ವಾಸವಾಗಿದ್ದಾಳೆ. ಹಲ್ಲೆಲೂಯ. ದೇವರಿಗೆ ಉಪಕಾರ ಮಾಡಿದಂಥ ಒಬ್ಬ ತಾಯಿಗೆ ದೇವರು ಮಾಡಿದಂಥ ಪ್ರತ್ಯುಪಕಾರ ಬಹಳ ದೊಡ್ಡದು ಪ್ರಿಯರೇ. ಆಕೆ ನೋಡ್ರಿ, ನಾನು ಮಾತ್ರ ಒಬ್ಬಕ್ಕೆ ಬದುಕೊಂಬಿಟ್ರೆ ಸಾಕಂತೇಳಿ ಅನ್ನಲಿಲ್ಲ. ಆಕೆ ಏನು ಮಾಡಿಲ್ರಿ, ನನ್ನ ಮನೆಯವರು, ನನ್ನ ಗೋತ್ರದವರು ಎಲ್ಲರೂ, ನನ್ನ ರಕ್ತ ಸಂಬಂಧಿಗಳೆಲ್ಲರೂ ಕೂಡ ಏನಾಗಬೇಕು, ಈ ಒಂದು ಯೆರಿಕೋ ಕೋಟೆ ನಾಶವಾಗುವಂಥ ಸಮಯದಲ್ಲಿ ನಾವು ನಾಶವಾಗಬಾರ್ದು, ನಾವು ಉಳಿಬೇಕು, ನಾವು ಇಸ್ರಾಯೇಲರ ಸಂಗಡ ಸೇರಿಕೊಳ್ಳಬೇಕು. ಆ ಸೃಷ್ಟಿಕರ್ತನಾದ ಒಬ್ಬನೇ ದೇವರನ್ನು ನಾವು ಅನುಸರಿಸಿ ನಡಿಬೇಕೆಂಬುದಾಗಿ ಅವರು ಯಾವಾಗ ಶಪಥ ಮಾಡಿದರು, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಒಂದು ಸಾರಿ ನಾವು ತೆಗೆಯೋಣ ಮತ್ತಾಯನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ, ಯೇಸು ಕ್ರಿಸ್ತನ ವಂಶಾವಳಿ ಕುರಿತ 5ನೇ ವಚನದಲ್ಲಿ, ಸಲ್ಮೋನನು ರಹಾಬಳಲ್ಲಿ ಬೋವಜನನ್ನು ಪಡೆದನು, ಬೋವಜನು ರೂತಳಲ್ಲಿ ಒಬೇದನನ್ನು ಪಡೆದನು, ಒಬೇದನು ಈಶಾಯನನ್ನು ಪಡೆದನು, ಈಶಾಯನು ಅರಸನಾದ ದಾವೀದನನ್ನು ಪಡೆದನು. ನೋಡ್ರಿ, ಆಕೆ ದೇವರು ನಂಬಿದಂಥ ಇಬ್ಬರು ಮಕ್ಕಳನ್ನ ಅಡಗಿಸಿ ಪುಂಡಪಲ್ಲೆ ಒಂದು ಏನಂತ ಹೊರೆ ಹತ್ರ ಆಕೆ ಬಚ್ಚಿಡ್ತಾಳೆ ಪ್ರಿಯರೇ. ಆಕೆ ಬಚ್ಚಿಟ್ಟಂಥ ಸಮಯದಲ್ಲಿ ಆ ಊರಿನವರೆಲ್ಲರೂ ಬಂದು ಏನು ಮಾಡ್ತಾರೆ, ಅವ್ರು ನಮ್ಗೆ ಒಪ್ಪಿಸಿಬಿಡು, ಅವ್ರು ಎಲ್ಲಿಗೆ ಹೋದ್ರು, ನಿನ್ನ ಮನೆಗೆ ಬಂದಿದ್ರಲ್ವಾ ಅಂತೇಳಿ ಹೇಳಿದಂಥ ಸಮಯದಲ್ಲಿ, ಇಲ್ಲ ಅವರು ಅವಾಗಲೇ ಬಂದಿದ್ರು, ಆವಾಗಲೇ ಹೋಗ್ಬಿಟ್ರು ಅಂತೇಳಿ ಆಕೆ ಏನು ಮಾಡ್ತಾರೆ ಹೇಳ್ತಾಳೆ. ಆಮೇಲೆ ಅವ್ರಿಗೆ ಸಹಾಯ ಮಾಡಿ ಏನು ಮಾಡ್ತಾಳೆ ಆಕೆ, ಅವ್ರನ್ನ ಈ ಕಳಿಸಿದಾದ ಮೇಲೆ ಆಕೆ ಅವ್ರ ಹತ್ರ ಒಂದು ಏನು ಮಾಡ್ತಾಳೆ, ನಿಬಂಧನೆಯನ್ನು ಮಾಡ್ಕೊಳ್ತಾಳೆ. ನಿಮಗೆ ಖಂಡಿತವಾಗಿ ದೇವರು ನಮ್ಮ ಪಟ್ಟಣವನ್ನು ಕೊಡ್ತಾನೆ, ಕೊಟ್ಟಾದ ಮೇಲೆ ನೀವು ನಮ್ಮ ಮೇಲೆ ದಂಡೆತ್ತಿ ಬಂದ ಮೇಲೆ ನಮ್ಮನ್ನು ಸೋಲಿಸುವಂಥ ಸಮಯದಲ್ಲಿ, ಪಟ್ಟಣವನ್ನು ನಾಶ ಮಾಡುವಂಥ ಸಮಯದಲ್ಲಿ ನಮ್ಮನ್ನು ನೀವೇನು ಮಾಡಬೇಕು, ನೆನೆಸ್ಕೊಳ್ಬೇಕು, ನಮ್ಮ ಕುಟುಂಬದವ್ರು ನೆನೆಸ್ಕೊಳ್ಬೇಕು. ಅವರಿಗೆ ನೀವು ಯಾವೊಂದು ಸಮಸ್ಯೆ ಮಾಡಲಾರ್ದೆ, ಮರಣ ತರಲಾರ್ದೆ ಸಂಪೂರ್ಣವಾಗಿ ಆ ರೀತಿಯಾಗಿ ನೀವು ಉಳಿಸುವಂಥದ್ದೇ ಆದರೆ ನಾವು ದೇವರ ಒಂದು ಕೃಪೆಗೆ ಪಾತ್ರ ಆಗ್ತೀವಿ ಎಂಬುದಾಗಿ ಎನ್ನುವಂಥ ರೀತಿಯಲ್ಲಿ ಆ ತಾಯಿ ಹೇಳಿಕೊಂಡಾಗ ಅಲ್ಲಿ ಬಂದಿರತಕ್ಕಂಥ ಇಬ್ಬರು ಹೇಳ್ತಾ ಇದ್ದಾರೆ ಏನಂತೇಳಿ ಅಂತಂದರೆ, ಯೆಹೋಶುವನು ಕಳಿಸಿರ್ತಕ್ಕಂಥ ಇಬ್ಬರು ರಹಸ್ಯದಾರಿಗಳು ಹೇಳ್ತಾ ಇದ್ದಾರೆ ಏನಂತೇಳಿ ಅಂದರೆ, ನಾವು ನಿಮ್ಮ ಮನೆಯನ್ನು ನಾಶ ಮಾಡಬಾರ್ದಾದ್ರೆ ನಿಮ್ಮ ಮನೆಯ ಕಿಟಕಿಗೆ ಏನು ಕಟ್ಟಬೇಕು, ನೀವು ಕೆಂಪು ದಾರ ಕಟ್ಟಬೇಕು. ಏನು ಕಟ್ಟಬೇಕಂತೆ, ಕೆಂಪು ದಾರ ಕಟ್ಟಿದರೆ ಆ ಮನೆಯನ್ನು ನಾವೇನು ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ಹಲ್ಲೆಲೂಯ, ಪ್ರಿಯರೇ. ಆ ಕೆಂಪು ದಾರ ಎನ್ನುವಂಥದ್ದು ಯಾರಿಗೆ ಸೂಚನೆಯಾಗಿದೆ ಪ್ರಿಯರೇ? ಯೇಸು ಕ್ರಿಸ್ತನ ರಕ್ತಕ್ಕೆ. ಹಲ್ಲೆಲೂಯ. ಒಂದು ಬಲಿ ಎನ್ನುವಂಥದ್ದಕ್ಕೆ ಅದೇನಾಗಿದೆ, ಸೂಚನೆಯಾಗಿದೆ. ಆ ಒಂದು ಕೆಂಪು ದಾರ ಯಾವಾಗ ನೋಡಿದ್ರು ಆ ಒಂದು ಮನೆಯವರನ್ನು, ಆ ಮನೆಯ ಗೋತ್ರದವ್ರನ್ನ, ಅವರೆಲ್ಲರನ್ನ ಅವ್ರು ಏನು ಮಾಡಿದ್ರಿ, ಉಳಿಸಿದ್ರು ಪ್ರಿಯರೇ. ಆ ತಾಯಿ ನೋಡ್ರಿ ಎಂಥ ಒಂದು ಆಶೀರ್ವಾದಕ್ಕೆ ಪಾತ್ರಗಳಾಗ್ತಾಳಂತೆ. ಆಕೆ ತನ್ನ ಹಳೆಯ ಜೀವಿತವನ್ನೆಲ್ಲ ಬಿಟ್ಟು ಸಲ್ಮೋನನ್ ಎನ್ನುವಂಥ ವ್ಯಕ್ತಿಯನ್ನು ಮದುವೆ ಮಾಡಿಕೊಳ್ತಾಳೆ. ಮದುವೆ ಮಾಡಿಕೊಂಡಾದ್ಮೇಲೆ ಆಕೆ ದಾವೀದನಿಗೆ ಮುತ್ತಜ್ಜಿಯಾಗಿ ಆಕೆ ಏನಾಗ್ತಾಳೆ, ಬದಲಾವಣೆ ಆಗ್ತಾಳೆ ಪ್ರಿಯರೇ. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಆಕೆ ಕೂಡ ಏನಾಗ್ತಾಳೆ, ಒಂದು ಹೆಸರನ್ನು ಗಳಿಸಿಕೊಳ್ಳ
ನಡೆಸಿಕೊಳ್ತಾಳೆ. ಕಾರಣ ಒಂದೇ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ದೇವರನ್ನು ಅನುಸರಿಸಿ ನಾವು ನಡಿಬೇಕು. ನಾವು ಮಾತ್ರವಲ್ಲ, ನಮ್ಮ ಕುಟುಂಬದವರನ್ನು ಕೂಡ ನಾವೇನು ಮಾಡಬೇಕು, ನಡೆಸುವಂಥವರು ಆಗಬೇಕು. ಆ ಸಮಯದಲ್ಲಿ ಖಂಡಿತವಾಗಿ ಆಶೀರ್ವಾದಕ್ಕೆ ನಾವೇನಾಗ್ತೀವಿ, ಪಾತ್ರರಾಗ್ತೀವಿ. ಪ್ರಿಯ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ 16ನೇ 31ನೇ ವಚನದಲ್ಲಿ ಕುಟುಂಬವಾಗಿ ದೇವರನ್ನ ನಂಬಿದಂಥವರಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಪ್ರಿಯರೇ, ಪೌಲ ಸೀಲರು ಎಲ್ಲಿದ್ದಾರೆ? ಅವರು ಸೆರೆಮನೆಯಲ್ಲಿರಬೇಕಾದ್ರೆ ಸೆರೆಮನೆಯ ಅಧಿಕಾರಿ ಆತನ ಕುಟುಂಬ ಮಕ್ಕಳೇನಾದ್ರಿ ರಕ್ಷಣೆ ಹೊಂದಿದ್ರು. ಪ್ರಿಯರೇ, ದೇವರು ದೊಡ್ಡದಾಗಿರ್ತಕ್ಕಂಥ ಭೂಕಂಪವನ್ನು ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ಅಲ್ಲಿ ಆ ಕಾರ್ಯ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಲೂದ್ಯಳು ಎನ್ನುವಂಥ ತಾಯಿ ಕೂಡ, ಆಕೆ ಬಟ್ಟೆ ಮಾರುವಂಥವಳು, ತುವತೈರ ಎನ್ನುವಂಥ ಪಟ್ಟಣದವಳು, ಆಕೆ ಕೂಡ ಕುಟುಂಬವಾಗಿ ದೇವರನ್ನು ಏನು ಮಾಡಲಾಕೆ ನಂಬಿದ್ಲು. ಪ್ರಿಯರೇ, ದೇವರನ್ನು ಸೇವಿಸುವುದರಲ್ಲಿ ಅವರು ಹಿಂದೇಟನ್ನು ಹಾಕಲಿಲ್ಲ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ರಕ್ಷಣಾ ಮಾರ್ಗವನ್ನು ತಿಳ್ಕೊಳ್ಳಬೇಕೆಂದು ಬಯಸುವ ಯಾರಿಗೆ ಆದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಏನಾಗಿದ್ದಾನ್ರಿ, ರಕ್ಷಣೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಜವಾದಂಥ ಪಶ್ಚಾತ್ತಾಪಪಟ್ಟು ಯಾರು ಆತನ ಬಳಿಗೆ ನಂಬಿಕೆಯಿಂದ ಬರ್ತಾರೋ ಖಂಡಿತವಾಗಿ ಆ ಕುಟುಂಬದವರೆಲ್ಲರೂ ಕೂಡ ರಕ್ಷಿಸುವುದಕ್ಕಾಗಿ ಏನಾಗಿದ್ದಾರೆ, ದೇವರು ಸಂತೋಷ ಪಡುವಂಥವರಾಗಿದ್ದಾರೆ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತವರನ್ನ ಸಾಕಿ ಸಲಹಿರಿ ಎನ್ನುವಂಥ ರೀತಿಯಲ್ಲಿ ಕುಟುಂಬದಲ್ಲಿ ತಂದೆ ತಾಯಿಯ ಸ್ಥಾನ, ಮಕ್ಕಳ ಸ್ಥಾನ ಏನೆಂಬುದಾಗಿ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ. ಈ ಸಂದರ್ಭದಲ್ಲಿ ಕೂಡ ತಂದೆ ತಾಯಿ ತಮ್ಮ ಮಕ್ಕಳನ್ನು ಭಯಭಕ್ತಿಯಲ್ಲಿ ಬೆಳೆಸುವಂಥವರು ಆಗಿರಬೇಕು ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯೆಹೋಶುವನಂತೆ ಯಜಮಾನನ ಸ್ಥಾನದಲ್ಲಿದ್ದು ತನ್ನ ಕುಟುಂಬವನ್ನು ಏನು ಮಾಡಿದ್ದಾರೆ, ಬಲಹೀನತೆಯ ಕಡೆಗೆ ನಡೆಸಲಿಲ್ಲ. ಹಲ್ಲೆಲೂಯಾ. ನೋಹನು ಕೂಡ ತನ್ನ ಕುಟುಂಬದಲ್ಲಿರ್ತಕ್ಕಂಥ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸೊಸೆಂದರು ಎಲ್ಲರ ವಿಷಯವಾಗಿ ಕೂಡ ಆತನ ಏನು ಮಾಡ್ತಾ ಇದ್ದಾನೆ, ದೇವರಲ್ಲಿಯೇ ಬೆಳೆಸ್ತಾ ಇದ್ದಾನೆ, ದೇವರ ಮಾರ್ಗದಲ್ಲಿ ಇರಿಸ್ತಾ ಇದ್ದಾನೆ, ದೇವರಿಗೆ ಸಂಪೂರ್ಣವಾಗಿ ಒಳಗಾಗಿ ಜೀವಿಸ್ತಾ ಇದ್ದಾನೆ. ಪ್ರೇರೆ, ಇವತ್ತು ದೇವರು ನಮ್ಮನ್ನು ಕೇಳ್ತಾ ಇದ್ದಾರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು ಎನ್ನುವಂಥ ಯೆಹೋಶುವನ ರೀತಿಯಲ್ಲಿ ನಮ್ಮ ಕುಟುಂಬ ಇವತ್ತಿನ ದಿವಸ ಇದೆಯಾ? ದೇವರಿಗೆ ಒಳಗಾಗಿ ನಾವು ಜೀವಿಸ್ತಾ ಇದ್ದೇವೆ? ನಮ್ಮ ಭಕ್ತಿ ಯಾವ ರೀತಿಯಾಗಿದೆ? ಸಂಪೂರ್ಣವಾಗಿ ನಮ್ಮನ್ನು ನಾವೇನು ಮಾಡೋಣ, ಇವತ್ತಿನ ದಿವಸ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೆಹೋಶುವನಿಗೆ ದೇವರು ಮಾಡಿದ ಎಲ್ಲ ಮೇಲುಗಳನ್ನು, ಉಪಕಾರಗಳನ್ನು ಆತನು ನೆನೆಸಿಕೊಂಡ. ಪ್ರಿಯರೇ, ನಾವು ಕೂಡ ದೇವರು ಮಾಡಿರುವಂಥದ್ದನ್ನು ಯಾವುದನ್ನು ಕೂಡ ಏನು ಮಾಡಬಾರ್ದು ರೀ, ನಾವು ಮರಿಬಾರ್ದು. ಆತನು ಯಾವುದನ್ನು ಮಾಡಬೇಡ ಎಂಬುದಾಗಿ ಹೇಳಿದನ್ನು ಸಂಪೂರ್ಣವಾಗಿ ಬಿಡಬೇಕು. ಮಾಡು ಎಂಬುದಾಗಿ ಹೇಳಿರುವಂಥದ್ದನ್ನು ಎಷ್ಟೇ ಸಮಸ್ಯೆ ಬಂದರೂ, ಕಷ್ಟ ಬಂದರೂ, ಶೋಧನೆ ಬಂದರೂ ಕೂಡ ಅದನ್ನು ಭಕ್ತಿಯ ಜೀವಿತದಲ್ಲಿ ನಾವು ಮಾಡಲೇಬೇಕಾಗಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಇವತ್ತಿನ ದಿವಸ ಸಂಪೂರ್ಣವಾಗಿ 11ನೇ ಅಧ್ಯಾಯ 7ನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ನೋಹನ ಕುರಿತಾಗಿ ಹೇಳುತ್ತೆ, ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರನೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಹನ ಕುಟುಂಬವಾಗಿರ್ಬೋದು, ಯೆಹೋಶುವನ ಕುಟುಂಬವಾಗಿರ್ಬೋದು, ಈ ರಹಾಬಳ ಕುಟುಂಬವಾಗಿರ್ಬೋದು, ಇನ್ನೂ ಅನೇಕ ಭಕ್ತರ ಕುಟುಂಬ, ಅವರು ಸಂಪೂರ್ಣವಾಗಿ ಏನು ಮಾಡಿದ್ರು, ದೇವರನ್ನ ಅಂಟಿಕೊಂಡು ಜೀವಿಸಿದರು ಪ್ರಿಯರೇ. ಬೇಡವಾಗಿರುವಂಥದ್ದನ್ನು ಬಿಟ್ಟರು, ಸಂಪೂರ್ಣವಾಗಿ ಯಾವುದನ್ನು ತೆಗೆದಿಡಬೇಕಾಗಿತ್ತು ಅದನ್ನು ತೆಗೆದಿಟ್ಟರು, ಯಾವುದನ್ನು ಅವರು ತಮ್ಮ ಜೀವಿತದಲ್ಲಿ ತೊಡಗಿಸಿಕೊಂಡು ಅಳವಡಿಸಿಕೊಂಡು ಜೀವಿಸಬೇಕಾಗಿತ್ತು ಅವುಗಳನ್ನು ಅಳವಡಿಸಿಕೊಂಡ ಪ್ರೇರೆ. ಭಕ್ತಿಯನ್ನು ಸಂಪೂರ್ಣವಾಗಿ ಕಟ್ಟಿಕೊಂಡ ಕಾರಣಕ್ಕಾಗಿ ಅವರು ದೇವರನ್ನು ಬಿಡದೆ, ನಾವು ಇದ್ದರೂ ದೇವರಿಗಾಗಿ, ಸತ್ರು ಕೂಡ ದೇವರಿಗಾಗಿ, ನಮಗೆ ಕಷ್ಟ ಬರಲಿ, ಸುಖ ಬರಲಿ, ಸಂಪೂರ್ಣವಾಗಿ ಬಡತನ ಬರಲಿ, ಸಿರಿತನ ಬರಲಿ, ಎಂತಹ ಸೋಲೆ ಇರಲಿ, ಜಯನೇ ಬರಲಿ, ನಾವು ದೇವರಲ್ಲಿ ಇರ್ತೀವಿ ಎಂಬುದಾಗಿ ಅವರು ಇದ್ದ ಕಾರಣಕ್ಕಾಗಿ ದೇವರು ಅವರನ್ನು ಏನು ಮಾಡಲಿಲ್ಲ, ಕೈ ಬಿಡಲಿಲ್ಲ. ಅವರನ್ನು ಸಂಪೂರ್ಣವಾಗಿ ಆತನು ಆ ಕಷ್ಟದಿಂದ ಪಾರು ಮಾಡಿ, ಆ ದುಃಖದಿಂದ ಪಾರು ಮಾಡಿ, ಆ ನೋವಿನಿಂದ ಪಾರು ಮಾಡಿ ಅವರಿಗೆ ತನ್ನ ಆಜ್ಞೆಗಳನ್ನು ಕೈಕೊಂಡ ಕಾರಣಕ್ಕಾಗಿ ಅವರ ಸುಖವನ್ನು ನದಿಯ ಸುಖದೋಪಾದಿಯಲ್ಲಿ ಆತನು ಹೆಚ್ಚಿಸಿ, ಅವರ ಬಾಗಿಲು ಯಾವುದು ಮುಚ್ಚಲ್ಪಟ್ಟಿತ್ತು ಆ ಬಾಗಿಲನ್ನು ಆತನು ತೆರೆದು, ಇನ್ನು ಮುಂದೆ ನಾನು ಬಾಗಿಲನ್ನು ತೆರೆದಿದ್ದೇನೆ, ಇದನ್ನು ಯಾರು ಕೂಡ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆತನು ಭಾಷೆ ಕೊಟ್ಟು ತನ್ನ ಮಕ್ಕಳಿಗೆ ನಿತ್ಯ ಜೀವದ ಬಾಗಿಲನ್ನು ಆತನು ಏನು ಮಾಡಿದ, ತೆರೆದನು ಪ್ರಿಯರೇ. ಅದಕ್ಕಾಗಿ ಆತನು ನಾನೇ ಆ ಬಾಗಿಲು ಆಗಿದ್ದೇನೆ ಎಂಬುದಾಗಿ ಹೇಳಿದ. ಅದಕ್ಕಾಗಿ ಆತನು ನಾನೇ ಪುನರುತ್ಥಾನವು ಜೀವ ಆಗಿದ್ದೇನೆ ಎಂಬುದಾಗಿ ಹೇಳಿದ.
ಅದಕ್ಕಾಗಿ ಆತನು ನಾನೇ ಒಳ್ಳೆಯ ಕುರುಬನಾಗಿದ್ದೇನೆ ಎಂಬುದಾಗಿ ಹೇಳಿದ. ಅದಕ್ಕಾಗಿ ಆತನು ನಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ ಎಂಬುದಾಗಿ ಹೇಳಿದ. ಅದಕ್ಕಾಗಿ ಆತನು ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದ. ಅದಕ್ಕಾಗಿ ಆತನು ನಾನೇ ನಿಜವಾದಂಥ ದ್ರಾಕ್ಷಿ ಬಳ್ಳಿಯಾಗಿದ್ದೇನೆ ಎಂಬುದಾಗಿ ಹೇಳಿದ. ಅದಕ್ಕಾಗಿ ಆತನು ಈ ಲೋಕಕ್ಕೆ ಬರಬೇಕಾದಂಥ ಒಂದೇ ಒಂದು ಬೆಳಕು, ಲೋಕಕ್ಕೆ ನಾನೇ ಬೆಳಕಾಗಿದ್ದೇನೆ ಎಂಬುದಾಗಿ ಆತನು ಹೇಳಿದ ಪ್ರಿಯರೇ. ಯಾಕಂದರೆ ಆತನ ಹೊರತಾಗಿ ಯಾರನ್ನು ಕೂಡ ನಾವು ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆತನನ್ನೇ ನಾವು ಸೇವಿಸಿ ಆರಾಧಿಸುವಾಗ ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಖಂಡಿತವಾಗಿ ನಾವು ದೇವರು ನಮಗೆ ಕೊಡಲಿಕ್ಕಿರ್ತಕ್ಕಂಥ ಮಹಿಮಾ ನಗರ, ಹಲ್ಲೆಲೂಯಾ, ಒಂದು ಪರಲೋಕ ಪರಿಶುದ್ಧ ಪಟ್ಟಣಕ್ಕೆ ನಾವು ಬಾಧ್ಯಸ್ಥರಾಗ್ತೀವಿ. ಈ ಲೋಕದಲ್ಲೇ ಆಗಿರ್ಬೋದು, ಈ ಲೋಕ ಬಿಟ್ಟು ಹೋದ ಮೇಲೆ ಆದರೂ ಕೂಡ ಆಗಿರ್ಬೋದು, ದೇವರು ನಮ್ಮ ಸಂಗಡ ಇರುವಂಥ ಒಂದು ಮಹಾಭಾಗ್ಯವನ್ನ ನಾವು ಸಂಪೂರ್ಣವಾಗಿ ಸವಿಯುವಂಥವರಾಗಿರ್ತೀವಿ. ಅದರ ಸಲುವಾಗಿ ಯೆಹೋವನನ್ನ ನಾವು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಬೇಕು. ಆತನನ್ನು ನಾವು ಅನುಭವಿಸಿದಾಗ ಮಾತ್ರ, ರುಚಿಸಿದಾಗ ಮಾತ್ರ ಆತನು ಎಂತಹ ದೇವರಾಗಿದ್ದಾನೆ ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ. ಹೊರತಾಗಿ ಅನುಭವ ಮಾಡಲಾರದೆ, ರುಚಿಸಲಾರದೆ ಆತನ ಕುರಿತಾಗಿ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ರೀತಿಯಲ್ಲಿ ಇದ್ದಂಥವ್ರು ಆತನನ್ನು ರುಚಿ ಕಾಣಲಾರದೆ, ಆತನನ್ನು ಅನುಭವಿಸಲಾರದೆ ಇದ್ದಂಥವ್ರು ಏನು ಮಾಡಿಬಿಡ್ತಾರೆ, ಅವರು ಬೇಗನೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಎಡಕ್ಕಾಗಲಿ ಬಲಕ್ಕಾಗಲಿ ಎಲ್ಲಿ ಒಳ್ಳೇದು ಐತಂತಂದರೆ ಅಲ್ಲಿ ದೇವರಿದ್ದಾನೆ. ಎಲ್ಲಿದ್ದಾನ್ರಿ? ದೇವರಲ್ಲಿಯೇ ಒಳ್ಳೇದೈತಿ. ಹಲ್ಲೆಲೂಯಾ. ಈ ಲೋಕದವ್ರು ಏನು ಮಾಡ್ತಾರೆ, ಅಲ್ಲಿ ಒಳ್ಳೇದಾಗುತ್ತೆ, ಇಲ್ಲಿ ಒಳ್ಳೇದಾಗುತ್ತೆ, ಅಲ್ಲಿ ಒಳ್ಳೇದಾಗುತ್ತೆ, ಇಲ್ಲಿ ಒಳ್ಳೇದಾಗುತ್ತೆ. ಲೋಕ ಎಲ್ಲ ಸುತ್ತಾಡ್ತಾ ಇರ್ತಾರೆ, ಗಿಡಗಳೆಲ್ಲ ಸುತ್ತಾಡ್ತಾ ಇರ್ತಾರೆ, ಏನಂತ ಹೇಳ್ತೀವಿ, ಮಂದಿರ ಮಸೀದಿ ಚರ್ಚ್ಗಳೆಲ್ಲ ಸುತ್ತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆದರೆ ಒಳ್ಳೇದಿರೋದು ಎಲ್ಲಿರಿ? ಒಂದೇ ಹತ್ರ. ಯಾರಲ್ಲಿ? ಅದು ದೇವರ ಹತ್ರ. ಹಲ್ಲೆಲೂಯಾ. ಆ ದೇವರಿಗೆ ನಾವು ತಗ್ಗಿ ಬಗ್ಗಿ ವಿಧೇಯತೆ ಉಳ್ಳವರಾಗಿ ನಡೆದರೆ ಆ ದೇವರು ತನ್ನ ಒಳ್ಳೆತನವನ್ನು ನಮ್ಮ ಮೇಲೆ ಏನು ಮಾಡ್ತಾನೆ, ತೋರಿಸ್ತಾನೆ ಪ್ರಿಯರೇ. ಆತನ ಕರುಣೆ ಕನಿಕರ ಆತನು ನಮ್ಮ ಮೇಲೆ ಯಾವಾಗಲೂ ಸುರಿಯ ಮಾಡಬೇಕಂತೇಳಿ ಇಷ್ಟಪಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಯೆಹೋಶುವನು ಒಂದು ತೀರ್ಮಾನ ತೆಗೆದುಕೊಂಡ. ಇವತ್ತು ನನ್ನ ನಿನ್ನ ತೀರ್ಮಾನ ಒಂದೇ ಆಗಿರಬೇಕು. ಏನು ಹೇಳ್ರಿ? ನಾನು, ನನ್ನ ಮನೆಯವರೆಲ್ಲರೂ ಕೂಡ, ನನ್ನ ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಯೆಹೋವನನ್ನೇ ನಾವು ಸೇವಿಸ್ತೇವೆ. ಆತನು ಇಲ್ಲಿವರೆಗೆ ನಡೆಸಿದ್ದಾನೆ, ಮುಂದೆಯೂ ಕೂಡ ನಮ್ಮನ್ನು ನಡೆಸ್ತಾನೆ. ಆತನು ಎಂದಿಗೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ. ಆತನು ತನ್ನ ಸ್ವಾಸ್ಥ್ಯದೊಳಗೆ, ತನ್ನ ಪರಲೋಕದೊಳಗಡೆ ನಮ್ಮನ್ನು ಏನು ಮಾಡ್ತಾನೆ, ಸೇರಿಸ್ತಾನೆ. ಬರ್ತಾವೆ ಅನೇಕ ಸಮಸ್ಯೆಗಳು, ಬರ್ತಾವೆ ಯೊರ್ದಾನ್ ಹೊಳೆಗಳು, ಬರ್ತಾವೆ ಯೆರಿಕೋ ಕೋಟೆಗಳು, ಬರ್ತಾವೆ ಭಯಂಕರವಾದಂಥ ಶತ್ರುವಿನ ಸಮೂಹಗಳು. ಆದರೆ ದೇವರು ತಾನೇ ಮುಂದೆ, ನಮ್ಮ ಮುಂದೆ ಇದ್ದು ಆ ಎಲ್ಲ ಅಡಚಣೆಗಳನ್ನೆಲ್ಲ ಒಡೆದು ಆತನು ದಡವನ್ನು ಸೇರಿಸ್ತಾನೆ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ನಮ್ಮನ್ನು ಕೈ ಬಿಡುವ ದೇವರು ಅಲ್ಲ. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಭಾಷೆ ಕೊಟ್ಟಂಥ ದೇವರಾತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯರಾದರೆ ಭಾಷೆ ಕೊಡ್ತಾರೆ, ಮರೆತು ಬಿಡ್ತಾರೆ, ಆ ಭಾಷೆಗೆ ತಕ್ಕದಾದ ರೀತಿಯಲ್ಲಿ ಜೀವಿಸೋದಿಲ್ಲ. ಹಲ್ಲೆಲೂಯಾ. ಆದರೆ ದೇವರು ಆತನ ಏನು ಮಾಡ್ತಾನಂತೆ, ಭಾಷೆಯನ್ನು, ವಾಗ್ದಾನವನ್ನು, ತಾನು ಕೊಟ್ಟಿರ್ತಕ್ಕಂಥ ಮಾತನ್ನು ನೆರವೇರಿಸುವಂಥ ಆತನಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀವು ಇವತ್ತು ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಹಲ್ಲೆಲೂಯಾ. ಒಂದು ವೇಳೆ ಲೋಕದಲ್ಲಿ ಕೆಲವೊಂದು ಒಳ್ಳೆಯ ಸಂಗತಿಗಳು ನಿನಗೆ ನಡೆದಿದ್ದಾವೇನೋ, ಆದರೆ ಅವರ ಹಿಂದ್ಗಡೆ ಶತ್ರುವಿನ ಒಂದು ಹುನ್ನಾರ ಇರಬಹುದು. ಸಹೋದರ ಸಹೋದರಿಯೇ, ಸೈತಾನನು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಿನ್ನನ್ನು ದಾರಿ ತಪ್ಪಿಸುವುದಕ್ಕಾಗಿ, ನಿನ್ನನ್ನು ಬಲಹೀನತೆ ಕಡೆಗೆ ನಡೆಸುವುದಕ್ಕಾಗಿ, ಅನೇಕವಾದಂಥ ರೀತಿಯಲ್ಲಿ ನಿನ್ನ ಮನಸ್ಸನ್ನು ಕೆಡಿಸುವುದಕ್ಕಾಗಿ, ಒಬ್ಬ ಕಳ್ಳನು ನಿನಗೆ ಸ್ನೇಹಿತನಾದನು ಎಂಬುದಾಗಿ ತಿಳಿದುಕೋ, ಒಬ್ಬ ಕಳ್ಳಿ ನಿನಗೆ ಸ್ನೇಹಿತಳಾದಳು ಎಂಬುದಾಗಿ ಗ್ರಹಿಸಿಕೊ. ಆ ಸಮಯದಲ್ಲಿ ಅವರು ನಿನ್ನ ಮನೆಗೆ ಬಂದಾಗ, ನಿನ್ನ ಸಂಗಡ ಹೊರಗಡೆ ಇದ್ದಾಗ ಒಳ್ಳೆ ರೀತಿಯಲ್ಲಿ ಇರ್ಬೋದು, ಆದರೆ ನಿನ್ನ ಮನೆಗೆ ಬಂದಾಗ, ನೀನು ಹೊರಗೆ ಇದ್ದಾಗ ಅವರು ನಿನಗೆ ಬೇಕಾಗಿರುವಂಥದ್ದೆಲ್ಲವನ್ನು ಕೊಡಿಸಿರ್ಬೋದು, ಆದರೆ ಅವರು ನಿನ್ನ ಮನೆಗೆ ಬಂದಾಗ ಏನು ಮಾಡ್ತಾರೆ? ಅವ್ರ ಕೆಲಸ ಏನು? ಕಳ್ಳತನ ಮಾಡುವಂಥದ್ದು. ನಿನ್ನ ಮನೆಯಲ್ಲಿರ್ತಕ್ಕಂಥ ಅಮೂಲ್ಯವಾದಂಥ ಆಭರಣವನ್ನು ದೋಚುವುದಕ್ಕಾಗಿ ಅವರು ನಿನ್ನ ಸಂಗಡ ಒಳ್ಳೆಯವರಾಗಿ ನೆನೆಸಿದ್ದಾರೇನು? ಅದು ನಿನಗೆ ಯಾವಾಗ ಗೊತ್ತಾಗುತ್ತಂದರೆ, ನೀನು ನಷ್ಟಪಟ್ಟಾಗ ಗೊತ್ತಾಗುತ್ತೆ. ದೇವರು ಇವತ್ತಿನ ದಿವಸ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಸೈತಾನನ ಕಳ್ಳನು, ಅವನು ಕದ್ದುಕೊಳ್ಳುವುದಕ್ಕೆ, ಕೊಯ್ಯುವುದಕ್ಕೆ, ಹಾಳು ಮಾಡುವುದಕ್ಕೆ ಬರುತ್ತಾನೆ ಹೊರತು ಇನ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ, ಸಮೃದ್ಧಿಯಾದಂಥ ಜೀವವನ್ನು ಅವು ಹೊಂದಬೇಕೆಂತಲೂ ಬಂದೆನೆಂಬುದಾಗಿ ದೇವರ ಮಾತು ಪ್ರಿಯರೇ. ಈ ಸಮಯದಲ್ಲಿ ಲೋಕ ಕೆಲವೊಂದು ಸಂದರ್ಭದಲ್ಲಿ ನಿನಗೆ ಒಳ್ಳೆಯದನ್ನು ಮಾಡುವ ರೀತಿಯಲ್ಲಿದ್ದು ನಿನ್ನಲ್ಲಿರ್ತಕ್ಕಂಥದ್ದೆಲ್ಲವನ್ನು ದೋಚಿಕೊಳ್ಳುತ್ತೆ, ನಿನಗೆ ಅಂತ್ಯದಲ್ಲಿ ಕೆಡುಕನ್ನೇ ಮಾಡುತ್ತೆ. ಆದರೆ ದೇವರು ಆ ರೀತಿಯಾಗಲ್ಲ. ದೇವರು ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಒಳ್ಳೆಯ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಜರುಗಿಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಬಚ್ಚಿಟ್ಟಿರ್ತಕ್ಕಂಥ ನಿಧಿಯನ್ನು ನಿನಗೆ ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ನಿನ್ನ ಆತ್ಮಾನುಸಾರವಾಗಿ ನಡೆಯುವಾಗ ಪ್ರಾರ್ಥನೆಯ ಮೂಲಕವಾಗಿ ಸಕಲ ಫಲಗಳನ್ನು ದೇವರಲ್ಲಿ ನೀನು ಹೊಂದಿಕೊಳ್ಳು ಎಂಬುದಾಗಿ ಸತ್ಯವೇದ ನಿನ್ನನ್ನು ಪ್ರಬೋಧಿಸ್ತಾ ಇದೆ. ಸಹೋದರ ಸಹೋದರಿಯೇ, ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥಿಸ್ತಾ ಇದೆಯಾ? ಯಾಕೋಬನು ಪ್ರಾರ್ಥಿಸಿದ,
ರಾತ್ರಿ ಎಲ್ಲ ಪ್ರಾರ್ಥಿಸ್ತಾ ಇದ್ದಾನೆ, ಅಯ್ಯೋ ದೇವರೇ, ನನ್ನ ಅಣ್ಣ ನನ್ನ ಮೇಲೆ ದಂಗೆ ಎದ್ದು ಬರ್ತಾ ಇದ್ದಾನೆ, ನನ್ನನ್ನು ಸಾಯಿಸ್ತಾನೇನೋ. ಯಬ್ಬೋಕ್ ಎನ್ನುವಂಥ ಹೊಳೆಯಲ್ಲಿ ಸಮೀಪದಲ್ಲಿ ಆ ಒಂದು ಅರಣ್ಯದಲ್ಲಿ ಸಹೋದರ ಸಹೋದರಿಯೇ, ದೇವರು ಪ್ರತ್ಯಕ್ಷನಾಗಿ ದೇವರು ಯಾಕೋಬನ ಸಂಗಡ ಹೋರಾಟ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ದೇವರೇ, ನಾನು ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ನಾನು ಯಾಕೋಬನು ಮೋಸಗಾರನಾಗಿದ್ದೇನೆ, ದೇವರೇ ನನ್ನನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಹೇಳಿದಾಗ ಸಮಯದಲ್ಲಿ ದೇವರು ನಿನ್ನ ಹೆಸರೇನೆಂಬುದಾಗಿ ಕೇಳಿದಾಗ ಯಾಕೋಬ ಯಥಾರ್ಥವಾಗಿ, ನಾನು ಮೋಸಗಾರನೇ, ನಾನು ಅಣ್ಣನಿಗೆ ಮೋಸ ಮಾಡಿದ್ದೇನೆ, ನಾನು ನನ್ನ ತಂದೆಗೆ ಮೋಸ ಮಾಡಿದ್ದೇನೆ ಎಂಬುದಾಗಿ ಹೇಳಿ ತನ್ನ ಯಥಾರ್ಥತೆಯನ್ನು ಒಪ್ಪಿಕೊಂಡಾಗ ಪ್ರಾರ್ಥನೆಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ಇನ್ನು ಮೇಲೆ ನೀನು ಯಾಕೋಬನ ಎನಿಸಿಕೊಳ್ಳುವುದಿಲ್ಲ, ನೀನು ಇಸ್ರಾಯೇಲ್ ಎಂಬುದಾಗಿ ಎನಿಸಿಕೊಳ್ಳುವಿ ಎಂಬುದಾಗಿ. ಸಹೋದರ ಸಹೋದರಿಯೇ, ಯಾವ ದೇವರು ಯಾಕೋಬನನ್ನು ಇಸ್ರಾಯೇಲನಾಗಿ ಮಾರ್ಪಡಿಸಿದನೋ ಅದೇ ದೇವರು ಇವತ್ತು ದಿವಸ ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳೆಲ್ಲವನ್ನು ಯಥಾರ್ಥವಾಗಿ ನಾವು ಒಪ್ಪಿಕೊಂಡು ಬಿಟ್ಟು ಬಿಡುವುದೇ ಆದರೆ ಖಂಡಿತವಾಗಿ ಆತನು ನಮಗೆ ಒಂದು ಒಳ್ಳೆ ಉತ್ತಮವಾದಂಥ ಉನ್ನತವಾದ ಸ್ಥಾನವನ್ನು ಕೊಡ್ತಾನೆ. ಸಾಯಿಸಬೇಕೆಂಬುದಾಗಿ ಬಂದಿರತಕ್ಕಂಥ ಅಣ್ಣ ಸಂಪೂರ್ಣವಾಗಿ ಪ್ರೀತಿಯಿಂದ ಯಾಕೋಬನನ್ನು ಬರಮಾಡಿಕೊಂಡ ಏಷಾವನು. ಪ್ರಿಯರೇ, ಭಯ ಎಲ್ಲ ಹೋಯ್ತು, ಬಾಳು ಬಂಗಾರ ಆಯಿತು, ಸಂಪೂರ್ಣವಾದಂಥ ಸಮಾಧಾನ ಅವ್ರಿಗೆ ಉಂಟಾಯಿತು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಹೌದು ರಾಜನೇ, ಯೆಹೋಶುವನು ಸಾಕ್ಷಿ ಕೊಟ್ಟ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆ ಎಂಬುದಾಗಿ. ಹೌದು ರಾಜ, ಈ ಸಮಯದಲ್ಲಿ ನಾವು ಕೂಡ ಅಲ್ಪರು, ಅಯೋಗ್ಯರು, ಅವಿಧೇಯರು, ಅವಿವೇಕಿಗಳು, ನಿನಗೆ ವಿರುದ್ಧವಾದ ಎಲ್ಲ ಕಾರ್ಯಗಳನ್ನು ಮೊದಲು ಮಾಡಿದವರಾಗಿದ್ದೆವು ಸ್ವಾಮಿ. ಆದರೆ ಈ ಸಮಯದಲ್ಲಿ ಪುನರ್ಜನ್ಮ ಸೂಚಿಸುವಂಥ ಸ್ನಾನದ ಮೂಲಕವಾಗಿ, ನಿನ್ನ ಮೇಲೆ ನಾವಿಟ್ಟಿರುವಂಥ ನಂಬಿಕೆ ಮೂಲಕವಾಗಿ, ನಿನ್ನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮನ್ನು ಸ್ವಾಮಿ ಒಂದು ಶುದ್ಧ ಪರಿಶುದ್ಧ ಜನಾಂಗವಾಗುವುದಕ್ಕಾಗಿ, ರಾಜವಂಶಸ್ಥರಾಗುವುದಕ್ಕಾಗಿ, ಯಾಜಕ ಸಮೂಹವಾಗುವುದಕ್ಕಾಗಿ ನೀನು ಕರೆತಂದಿದೆಯಪ್ಪ. ಕರೆತಂದಾದ ಮೇಲೆ ನಾವು ನಿನಗೆ ಒಳಗಾಗಿ ವಿಧೇಯರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿ ನಡೆಸಪ್ಪ. ನೀನು ನಮ್ಮನ್ನು ಕೊಂಡುಕೊಂಡಾದ ಮೇಲೆ ನಮ್ಮೆಲ್ಲರ ಮೇಲೆ ಸ್ವಾಮಿ ಅಧಿಕಾರ ನಿನಗುಂಟಯ್ಯ, ಕರ್ತನು ನೀನು ಸ್ವಾಮಿ. ಅದಕ್ಕಾಗಿ ಸ್ತೋತ್ರಗಳಯ್ಯ. ದೇವ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ, ನಿನ್ನನ್ನು ಅನುಸರಿಸಿ ನಡೆಯುವ ಮಕ್ಕಳಾಗುವಂತೆ ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ದೇವ ಪರಲೋಕವನ್ನು ಸ್ವಾಸ್ಥ್ಯವಾಗಿ ಗುರಿಯಾಗಿ ಇಟ್ಟುಕೊಂಡು ಯೆಹೋಶುವನೋಪಾದಿಯಲ್ಲಿ ಪರಲೋಕದಲ್ಲಿ ಕರ್ತನೇ ಸ್ವಾಮಿ, ಕರ್ತನೆ ಯಾವ ರೀತಿಯಾಗಿ ಆ ಒಂದು ಐಗುಪ್ತ ದೇಶವನ್ನು ಹೊರಟು ಬಂದು ಆ ಒಂದು ಕಾನಾನನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಂಡನು, ನಾವು ಈ ಲೋಕವನ್ನು ಬಿಟ್ಟು ಸ್ವಾಮಿ ಪರಲೋಕವನ್ನು ಸ್ವಾಸ್ಥ್ಯವನ್ನಾಗಿ ಪಡೆದುಕೊಳ್ಳುವ ಹಾಗೆ ದೇವರೇ ನೀನೇ ನಮ್ಮ ಸಂಗಡ ಜೊತೆಗಾರನಾಗಿದ್ದು ನಡೆಸ್ತಾ ಬರಬೇಕೆಂಬುದಾಗಿ ಯೆಹೋಶುವನಲ್ಲಿರ್ತಕ್ಕಂಥ ಆ ನಂಬಿಕೆ ನಮ್ಮಲ್ಲಿ ಕೂಡ ಸ್ಥಿರವಾಗಿರುವಂತೆ, ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಎಲ್ಲಿ ಹೋದರೆ ಕೃತಾರ್ಥನಾಗು ಎಂಬುದಾಗಿ ನೀನು ಯೆಹೋಶುವನ ಸಂಗಡ ಇದ್ದು ಕೊಟ್ಟಿರ್ತಕ್ಕಂಥ ಭಾಷ್ಯ ಮಾತನ್ನು ಯಾವ ರೀತಿಯಾಗಿ ನೆರವೇರಿಸಿದೆಯೋ ನಿನ್ನ ಮಕ್ಕಳಾದ ನಮ್ಮ ಜೀವಿತದಲ್ಲಿಯೂ ಕೂಡ ಅದೇ ರೀತಿಯಾಗಿ ನೆರವೇರಿಸಿ ನಡೆಸಬೇಕೆಂಬುದಾಗಿ, ಯಾವುದಕ್ಕೂ ಭಯಪಡದೆ, ಅಂಜದೆ, ಅಳಕದೆ, ಕರ್ತನೆ ಬಲಹೀನರಾಗದೆ ನೀನೇ ನಮ್ಮ ಸಂಗಡ ಇದ್ದಿ ಎಂಬುದಾಗಿ, ನೀನೇ ಅವೆಲ್ಲವುಗಳಿಂದ ನಮಗೆ ವಿಮೋಚನೆ ಬಿಡುಗಡೆಯನ್ನು ಕೊಡುತ್ತಿ ಎಂಬುದಾಗಿ, ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಿ ಎನ್ನುವಂಥ ವಿಷಯದಲ್ಲಿ ಸಂಪೂರ್ಣವಾಗಿ ಸ್ವಾಮಿ ನಾವು ನಂಬಿಕೆಯುಳ್ಳವರಾಗಿ ಜೀವಿಸಲಿಕ್ಕಾಗುವಂತೆ, ನೀನು ಆಲೋಚನೆ ಅರಿಯುವಂಥ ದೇಶಕ್ಕೆ ಎಂಬುದಾಗಿ ನಮ್ಮನ್ನು ನಡೆಸ್ತಿ ಎಂಬುದಾಗಿ ಸಂಪೂರ್ಣವಾಗಿ ನಾವು ಸ್ವಾಮಿ ನಂಬುವವರಾಗುವಂತೆ ನೀವು ತಾನೇ ಸಹಾಯ ಮಾಡಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಕೂಡಿ ಬಂದಿರತಕ್ಕಂಥ ಈ ತಾಯಂದಿರನ್ನು, ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದವರಾಗಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಅತಿ ಬೇಗನೆ ಬರಲಿರುವ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ, ನಡೆಸುವಿಕೆ, ಬಲಪಡಿಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದರೆ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಎಲ್ಲ ಸಾರ್ವತ್ರಿಕ ಸಭೆಯ ಸಂಗಡಲು, ಸಕಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ